ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಮೋಸ್ಟ್ ಇಂಪಾರ್ಟೆಂಟ್ 200 ಕ್ವೆಶ್ಚನ್ ಸೀರೀಸ್ ಅಲ್ಲಿ ಇದು ನೆಕ್ಸ್ಟ್ ಸೆಟ್ ಆಫ್ ಕ್ವೆಶ್ಚನ್ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ದಿಸ್ ಕ್ವೆಶ್ಚನ್ ಈಸ್ ಆಫ್ ಎವರೇಜ್ ಅಂದ್ರೆ ಸರಾಸರಿ ಚಾಪ್ಟರ್. ಓಕೆ, ಈ ಸರಾಸರಿ ಎವರೇಜ್ ಚಾಪ್ಟರ್ ಇವತ್ತು ಆಮೇಲೆ ನೋಡೋಣ. ನೆಕ್ಸ್ಟ್ ನೋಡ್ರಿ, ಇದು ಟ್ರೇಸ್ ಕ್ವೆಶ್ಚನ್ಸ್, ಈ ಪ್ಯಾಟರ್ನ್ ಕ್ವೆಶ್ಚನ್, ಇದು ಹೊಸ ಪ್ಯಾಟರ್ನ್ ಐತಿ, ಇದು ನೋಡೋಣ. ನೆಕ್ಸ್ಟ್ ಇದು ಕಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಮಿಕ್ಸ್ ಕ್ವೆಶ್ಚನ್ಸ್. ಆಮೇಲೆ ನೆಕ್ಸ್ಟ್ ರೀ ಸಿಂಪಲ್ ಇಂಟ್ರೆಸ್ಟ್, ಈ ಪ್ಯಾಟರ್ನ್ ಕ್ವಶನ್, ನೆಕ್ಸ್ಟ್ ಪ್ಯಾಟರ್ನ್ ಕ್ವಶನ್ಸ್. ದೆನ್ ಅಗೇನ್ ಪ್ರಾಫಿಟ್ ಅಂಡ್ ಲಾಸ್, ಮೋಸ್ಟ್ ರಿಪೀಟೆಡ್ ಪ್ಯಾಟರ್ನ್. ನೀವು ನೋಡ್ರಿ ಬುಕ್ಸ್ ಅಲ್ಲಿ ಈ ರೀತಿ ಅಂಡ್ ಶಾರ್ಟ್ ಟ್ರಿಕ್ ದಲ್ಲಿ ಹೇಳ್ತೀನಿ ನಿಮ್ಗೂ. ವೆರಿ ಈಸಿ ಮೆಥಡ್, ಲಾಂಗ್ ಕಟ್ ಹೇಳಂಗಿಲ್ಲ, ಶಾರ್ಟ್ ಟ್ರಿಕ್ ದಲ್ಲಿ ಹೆಂಗ್ ಮಾಡ್ಬೇಕು ಆಮೇಲೆ ನೋಡೋಣ. ಇದು ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್, ಆಮೇಲೆ ರೇಷಿಯೋ, ದಿಸ್ ಅಂಡ್ ದಿಸ್. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಕ್ವಶನ್ ನಂಬರ್ 41 ಆಫ್ ಟುಡೇ. ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಈಸಿ ಕ್ವಶನ್. Okay, starting question ಸ್ವಲ್ಪ ಬಹಳ ಈಸಿ. ಸೊ ಡೈರೆಕ್ಟ್ಲಿ ವಿದೌಟ್ ವೇಸ್ಟಿಂಗ್ ಮೋರ್ ಟೈಮ್ ಲೆಟ್ಸ್ ಸ್ಟಾರ್ಟ್. ಎರಡು ಸಂಖ್ಯೆಯ ಅನುಪಾತ ಎಷ್ಟೆಷ್ಟಿದೆ? 49 ಮತ್ತು ಎಷ್ಟ್ರಿ 64. ಆಮೇಲೆ ಎರಡು ಸಂಖ್ಯೆಯನ್ನು 10 ರಿಂದ ಹೆಚ್ಚಿಸಿದರೆ when the both number are increased by 10 the new ratio become 54/69. 54/69. So question ಏನಿದೆ ಮೈ ಡಿಯರ್ ಫ್ರೆಂಡ್ಸ್? ಆ ಎರಡು ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟಿದೆ? ಆ ಎರಡು ಸಂಖ್ಯೆಯಲ್ಲಿ ವ್ಯತ್ಯಾಸ ಎಷ್ಟಿದೆ? ಈ ಎರಡು ಸಂಖ್ಯೆ 10 ಜಾಸ್ತಿ ಆಗಿದೆ. ಬೋತ್ ದ ನಂಬರ್ ಆರ್ ಇನ್ಕ್ರೀಸಿಂಗ್ ಬೈ 10. ಸೊ ಇಲ್ಲಿಂದ ಇಲ್ಲೇ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ? ಸೊ ನೀವು ಹೇಳಿರಿ ಸರ್ 5 ಜಾಸ್ತಿ ಆಗಿದೆ. ಇಲ್ಲಿಂದ ಇಲ್ಲೇ ಎಷ್ಟು ಜಾಸ್ತಿ ಆಗಿದೆ? ಸರ್ ಇಲ್ಲೇ 5 ಜಾಸ್ತಿ ಆಗಿದೆ. ಬಟ್ ಪ್ರಶ್ನೆಯಲ್ಲಿ ಎಷ್ಟು ಜಾಸ್ತಿ ಆಗಿದೆ? 10. ಈ 5 ಅನುಪಾತ ಇದೆ. ದಿಸ್ ಈಸ್ ದ ರೇಷಿಯೋ ಮೈ ಡಿಯರ್ ಫ್ರೆಂಡ್ಸ್. 5 ಅಂದ್ರೆ 10 ಸಂಖ್ಯೆ. ಸೊ ಕ್ವಶನ್ ಏನಿದೆ ನೋಡ್ರಿ, ಯಾವ್ರಿ ನಡುವಿನ ವ್ಯತ್ಯಾಸ. ಓಕೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ಸ್? ಎರಡು ಸಂಖ್ಯೆ ಫೈಂಡ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಏನ್ ಮಾಡ್ಬೇಕು? ಆ ಎರಡು ಸಂಖ್ಯೆಯ ವ್ಯತ್ಯಾಸ ತೆಗೀರಿ. ವ್ಯತ್ಯಾಸ ಮೀನ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್ ನಂಬರ್. 49 ಮತ್ತು 64 ಎಷ್ಟಿದೆ ಡಿಫರೆನ್ಸ್? ಸೊ 15 ಇದೆ ಮೈ ಡಿಯರ್ ಫ್ರೆಂಡ್ಸ್. ಡಿಫರೆನ್ಸ್ ಎಷ್ಟಿದೆ? ಡಿಫರೆನ್ಸ್, ಸೊ ಡಿಫರೆನ್ಸ್ ಈಸ್ 15. ಡಿಫರೆನ್ಸ್ ಇಸ್ ಈಕ್ವಲ್ ಟು ಎಷ್ಟ್ರಿ? 15. ಈ 15 ಅಂದ್ರೆ ಎಷ್ಟ್ರಿ ಅದು ಹೇಳಬೇಕು. 5 ಒಂದ್ಲೆ 5 ಎರಡ್ಲಿ, 5 ಒಂದ್ಲೆ 5 ಎರಡ್ಲಿ, 1 ಅಂದ್ರೆ 2, 15 ಎರಡ್ಲಿ ಎಷ್ಟ್ರಿ? 15 ಎರಡ್ಲಿ 30. ನಮ್ದು ಆನ್ಸರ್ 30 ಫಾರ್ ದ ಕ್ವಶನ್, ಆಪ್ಷನ್ ನಂಬರ್ 4. ಎರಡನೇ ಕ್ವಶನ್ ಏನ್ ಕೇಳಬಹುದು ಮೈ ಡಿಯರ್ ಫ್ರೆಂಡ್ಸ್? ಆ ಎರಡು ಸಂಖ್ಯೆಯ ಮೊತ್ತ ಎಷ್ಟಿದೆ? ವಾಟ್ ಈಸ್ ದ ಸಮ್ ಆಫ್ ದ ನಂಬರ್ಸ್? ಆ ಎರಡು ಸಂಖ್ಯೆಯ ಮೊತ್ತ ಎಷ್ಟಿದೆ? ಈ 49 ಪ್ಲಸ್ 64 ಪ್ಲಸ್ ಮಾಡ್ರಿ, ಆಮೇಲೆ ಇಲ್ಲಿ ಹಚ್ಚ್ರಿ. ಅರ್ಥ ಆಗಿದೆ? ದಿಸ್ ಯು ಹ್ಯಾವ್ ಟು ಡೂ. 49 ಪ್ಲಸ್ 64 ಪ್ಲಸ್ ಮಾಡ್ರಿ. ನೀವು ಎಷ್ಟಾಗುತ್ತೆ? ಇದು ಟೋಟಲ್ ಎಷ್ಟಾಗುತ್ತೆ? 50 60 110 115. 115 ಅಂದ್ರೆ ಎಷ್ಟು? ಡಿಫರೆನ್ಸ್ ಅಂದ್ರೆ ದಿಸ್. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ದಿಸ್ ಕ್ವಶನ್ 33 ಗವಾ ಟ್ರೀ, 55 ಬನಾನಾ ಮತ್ತು 88 ಮಾಲ್ಟಾ ಟ್ರೀ. ಇದೆ ಬೇರೆ ಬೇರೆ ಟ್ರೀಸ್ ಅದ. These trees need to be planted in rows. ಓಕೆ, ಇದು ಎಲ್ಲಾ ಟ್ರೀಸ್ ಗೆ ರೋಸ್ ನಲ್ಲಿ ಪ್ಲೇಸ್ ಮಾಡಬೇಕು. ಒಂದು ಇದರಲ್ಲಿ ರೋಸ್ ನಲ್ಲಿ ಅಂದ್ರೆ 1 2 3 4 ಗೊತ್ತಿಲ್ಲ ನನಗೆ. ಈ ರೋಸ್ ಅಲ್ಲಿ, ಇಂತಹ ರೋಸ್ ಅಲ್ಲಿ ಆ ಟ್ರೀಸ್ ಗೆ ಆ ಮರಗಳನ್ನು ಏನ್ ಮಾಡಬೇಕು? ಅಲ್ಲಿ ಪ್ಲೇಸ್ ಮಾಡಬೇಕು. ಕಂಡೀಷನ್ ಏನ್ ಕೊಟ್ಟಾರ? ಈಚ್ ರೋ ಕಂಟೈನ್ಸ್ ಸೇಮ್ ನಂಬರ್ ಆಫ್ ಟ್ರೀ. ಅಂದ್ರೆ ಇಲ್ಲೇ ಗವಾ ಹಾಕಿರಿ ಅಂದ್ರೆ ಗವಾ 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 ಬರೀ ಅದೇ ಟ್ರೀ ಹಾಕ್ಬೇಕು. ಆಮೇಲೆ ಬನಾನಾ ಹಚ್ಚಿರಿ ಅಂದ್ರೆ ಬನಾನಾ ಎಲ್ಲ ಇದರ ರೋದಲ್ಲಿ ಬನಾನಾ ಬನಾನಾ ಬನಾನಾ. ಆಮೇಲೆ ಲಾಸ್ಟ್ಗೆ ಏನಿದೆ? ಮಾಲ್ಟಾ. ಕ್ವಶನ್ ಏನಿದೆ? ಮಿನಿಮಮ್ ನಂಬರ್ ಆಫ್ ರೋಸ್. ಮಿನಿಮಮ್ ರೋಸ್ ಎಷ್ಟಾಗುತ್ತದೆ? 1 2 3 4 5 ಎಷ್ಟು? ಯಾವಾಗೂ ಈ ರೀತಿ ಕ್ವಶನ್ ನೋಡಿರಿ, ಡೈರೆಕ್ಟ್ HCF ಕಾನ್ಸೆಪ್ಟ್. ಡೈರೆಕ್ಟ್ಲಿ ಏನ್ರಿ ಸರ್? HCF ಯೂಸ್ ಮಾಡ್ರಿ ಕಾನ್ಸೆಪ್ಟ್. 33 55 ಆಮೇಲೆ ಏನ್ರಿ 88. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತೆಗೀರಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ 11 ಇದ್ದ ಭಾಗ. 11 3 11 5 11 8 88. ಅದಾದ ನಂತರ ಇದು ಡಿವೈಡ್ ಅಂದ್ರೆ ಕಾಮನ್ ಸಂಖ್ಯೆ ಏನಿಲ್ಲ. ಸೊ ಕ್ವಶನ್ ಏನ್ ಕೇಳ? ಟೋಟಲ್ ಮಿನಿಮಮ್ ನಂಬರ್ ಆಫ್ ಟ್ರೀಸ್. ಓಕೆ, ಮಿನಿಮಮ್ ನಂಬರ್ ಆಫ್ ರೋಸ್ ಎಷ್ಟು? ಓಕೆ, ಕನಿಷ್ಠ ಸಾಲುಗಳ ಸಂಖ್ಯೆ ಎಷ್ಟಿದೆ? ಈ ನಂಬರ್ಸ್ಗೆ ಪ್ಲಸ್ ಮಾಡಿ. 3 ಪ್ಲಸ್ 5 8, 8 ಪ್ಲಸ್ 8 16. 16 ರೋಸ್, ಅದೇ ನಮ್ದು ಆನ್ಸರ್. 16 ರೋಸ್, ದಿಸ್ ಈಸ್ ಅವರ್ ಆನ್ಸರ್ ಡೈರೆಕ್ಟ್ಲಿ. ಓಕೆ, ನಿಮ್ದು ಕ್ವಶನ್ ಸರ್ ಹೆಂಗ್ರಿ ಹೆಂಗೆ ಆಗಿದೆ ನೋಡ್ರಿ. ಟೋಟಲ್ ಯು ಹ್ಯಾವ್ ಟು ಮೇಕ್ 16 ರೋಸ್. 1 2 3 4 ಈ ರೀತಿ 16. ಪ್ರತಿ ಒಂದು ರೋದಲ್ಲಿ ಎಷ್ಟೆಷ್ಟು ಮರಗಳನ್ನು ಹಾಕಬೇಕು ಅಂದ್ರೆ 16 11 ಹೇಳಬೇಕು. ಈಚ್ ರೋ, ಪ್ರತಿ ಒಂದು ರೋದಲ್ಲಿ ಎಷ್ಟೆಷ್ಟು ಮರಗಳನ್ನು? 11 ಇಲ್ಲೇ 11 ನೋಡ್ರಿ. ದೇರ್ ಆರ್ 33 ಗವಾ ಟ್ರೀನ. 33 ಅಂದ್ರೆ ಇಲ್ಲೇ 11, ಇಲ್ಲೇ 11, ಇದರಲ್ಲಿ 11 11 11 11 33. ಆಮೇಲೆ ಏನಿದೆ?
55 ನೆಕ್ಸ್ಟ್ ಟ್ರೀ 55 ಎಷ್ಟು ಸಲ 5 ರೋಸ್ ಅಲ್ಲಿ 1 2 3 4 ಇಂತಹ ಟೋಟಲ್ 16 ರೋಸ್ ನಮ್ದು ಆನ್ಸರ್. ಇದು ಎಲ್ಲ ವಿಚಾರ ಮಾಡಬೇಡ, ತೆಗೇರಿ ಸಂಖ್ಯೆ ಪ್ಲಸ್. ದ್ಯಾಟ್ಸ್ ಯು ಹ್ಯಾವ್ ಟು ಡೂ. ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ ನಿಮಗೂ ಸರ್. ಮತ್ತೆ ಯಾವ ರೀತಿ ಇದು ಕ್ವಶನ್ ಕೇಳ್ತಾರೆ, ಬುಕ್ಸ್ ಕೊಡ್ತಾನೆ ನಿಮಗೂ. ಒಂದು ಲೈಬ್ರರಿದಲ್ಲಿ 40 ಮ್ಯಾಥ್ಸ್ ಬುಕ್ಸ್, 60 ಸೈನ್ಸ್ ಬುಕ್ಸ್ ಮತ್ತು 45 ಬೇರೆ ಬುಕ್ಸ್. ಎಷ್ಟು ರೋಸ್ ಆಗಬಹುದು, ಎಷ್ಟು ರೋಸ್ ಎಷ್ಟು ಸ್ಟ್ಯಾಕ್ಸ್ ಆಗಬಹುದು, ಸೇಮ್ ಟೆಕ್ನಿಕ್ ಅಲ್ಲಿ ಯೂಸ್ ಮಾಡ್ರಿ. ಮುಂದಿನ ಕ್ವಶನ್ ಬಾರ್ ಚಾರ್ಟ್. ವೇರ್ ದಿ ಆಸ್ ದಿಸ್ ಕ್ವಶನ್ SSC GD 2019 ಕ್ವಶನ್ ದಲ್ಲಿದೆ. SSC GD 2019 ಎಕ್ಸಾಮ್ ದಲ್ಲಿ ಕೇಳಿ. ಬಾಯ್ ಸ್ಟೂಡೆಂಟ್ಸ್ ಇದು ಲೆಸನ್ ಸ್ಕಿಪ್ ಮಾಡ್ತಾರೆ ನೋಡ್ರಿ, ಎಷ್ಟು ಈಸಿ ಇದೆ. ಸೊ ಏನಿದೆ ಕ್ವಶನ್ ಸರಿಯಾಗಿ ವಿಡಿಯೋ ಪಾಸ್ ಮಾಡ್ರಿ, ಇದು ಓದ್ರಿ, ನೋಡ್ರಿ ಏನಿದೆ. ದಿಸ್ ಈಸ್ ಏನಿಲ್ಲ, ಬೇಸಿಕಲಿ ಕಾಫಿ ಏನಿದೆ. ಓಕೆ, ಏನಿದೆ ಇದು, ದ ಬಾರ್ ಚಾರ್ಟ್ ಗಿವನ್ ಬಿಲೋ ಶೋಸ್ ದ ಆನ್ಯುವಲ್ ಪ್ರೊಡಕ್ಷನ್ ಆಫ್ ಕಾಫೀಸ್. ಇದು ಕಾಫಿ ಪ್ರೊಡಕ್ಷನ್ ಇದೆ. 2009 ದಲ್ಲಿ ಕಾಫಿ ಪ್ರೊಡಕ್ಷನ್ 800 ಇದೆ. ಓಕೆ, 2009 ದಲ್ಲಿ 800. ಆಮೇಲೆ ನೆಕ್ಸ್ಟ್ ಕೊಟ್ಟಾರ್ರಿ 2010 ದಲ್ಲಿ ಎಷ್ಟಾಗಿದೆ, 1200 ಆಗಿದೆ. 2011 ದಲ್ಲಿ ಎಷ್ಟು ಆಗಿದೆ, 1500, 1800, 2000. ಬಟ್ ಡೈರೆಕ್ಟ್ ಕ್ವಶನ್ ನೋಡ್ರಿ ಈಗ ಓಕೆ, ಕ್ವಶನ್ ನೋಡ್ರಿ ಇಲ್ಲಿದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಫ್ ಕಾಫಿ ಇನ್ 2011 ಆಸ್ ಕಂಪೇರ್ಡ್ ಟು 2010. 2010ದಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಮತ್ತು 2011ದಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ, ಅದು ಹೆಚ್ಚಳ ಶೇಕಡಾವಾರು ಹೇಳಬೇಕು. ಎಷ್ಟು ಶೇಕಡ ಜಾಸ್ತಿ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ಎಷ್ಟು ಶೇಕಡ ಜಾಸ್ತಿ ಆಗಿದೆ. ಪರ್ಸೆಂಟೇಜ್ ಇನ್ಕ್ರೀಸ್ ನಿಮ್ಗೆ ಗೊತ್ತಿದೆ, ಪರ್ಸೆಂಟೇಜ್ ಇನ್ಕ್ರೀಸ್. ಏನ್ ಮಾಡಬೇಕು, ನ್ಯೂ ಮೈನಸ್ ಓಲ್ಡ್ ಅಂದ್ರೆ ಎಷ್ಟಿದೆ ಡಿಫರೆನ್ಸ್, 300 ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ, ಓಲ್ಡ್ ಡಿವೈಡೆಡ್ ಬೈ ಓಲ್ಡ್ ಇಂಟು ಏನ್ರಿ 300 1 300 4 1/4 ಅಂದ್ರೆ ಎಷ್ಟ್ರಿ ಸರ್, 25%. ನಿಮಗೂ ಫಾರ್ಮುಲಾ ಬೇಕು ಅಂದ್ರೆ ಫಾರ್ಮುಲಾ ಬರೀರಿ. ಇಫ್ ಯು ವಾಂಟ್ ದ ಫಾರ್ಮುಲಾ, ಲೆಟ್ಸ್ ರೈಟ್ ದ ಫಾರ್ಮುಲಾ. ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಒಂದೇ ಫಾರ್ಮುಲಾ ಇದೆ. ಹೆಚ್ಚಳ ಕಡಿಮೆ, ಒಂದೇ ಫಾರ್ಮುಲಾ ನೀವು ಹ್ಯಾವ್ ಟು ರಿಮೆಂಬರ್. ಏನ್ರಿ ಸರ್, ನ್ಯೂ ಮೈನಸ್ ಓಲ್ಡ್ ಡಿವೈಡೆಡ್ ಬೈ ಓಲ್ಡ್ ಇಂಟು 100. ಹೊಸ ಮೈನಸ್ ಹಳೆ ಡಿವೈಡೆಡ್ ಬೈ ಹಳೆ. ಹೊಸ ಅಂದ್ರೆ ಇದು ವರ್ಷ, ಹೊಸ ವರ್ಷ ಏನಿದೆ 2011 ಮತ್ತು ಹಳೆ ವರ್ಷ ಎಷ್ಟಿದೆ, ಇದು ಎರಡು ಮೈನಸ್ ಮಾಡಬೇಕು, ಡಿವೈಡೆಡ್ ಬೈ ಹಳೆ ಸಂಖ್ಯೆ ಇದು. ಸೊ ಇದು ಕ್ವಶನ್ ಕೇಳ್ತಾನೆ ನೋಡ್ರಿ. ಎಲ್ ಪಿ ಜಿ ಸಿಲಿಂಡರ್ ಪ್ರೈಸ್ 400 ರಿಂದ 600 ಆಗಿದೆ, ಎಷ್ಟು ಶೇಕಡ ಜಾಸ್ತಿ ಆಗಿದೆ, 200 ಡಿವೈಡೆಡ್ ಬೈ ಹಳೆ ಪ್ರೈಸ್ 400 ಇಂಟು 100. ನೆಕ್ಸ್ಟ್ ಕ್ವಶನ್ ಏನ್ ಕೇಳಬಹುದು, ರಾಮನ ವೇಟ್ ತೂಕ 80 kg ರಿಂದ 70 kg ಆಗಿದೆ, ಎಷ್ಟು ಶೇಕಡ ಕಡಿಮೆ, ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್. 10 ಡಿವೈಡೆಡ್ ಬೈ ಹಿಂದಿನ ವೇಟ್ ಅಂದ್ರೆ ಹಳೆ ವೇಟ್. ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಮುಂದಿನ ಕ್ವಶನ್ 44ನೇ ಪ್ರಶ್ನೆ. 15 men can build a house in 18 days. How many days it will take for 12 men to build the same house? ಕಮೆಂಟ್ ಮಾಡ್ರಿ, ವಾಟ್ ಈಸ್ ದಿ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ಕ್ವಶನ್ ನಂಬರ್ ನೀವು ಹೇಳಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 45. 72 binders can bind 720 books in 22 days. How many binders will require to bind 660 books in 12 days? MDH or PWD, ಯಾವುದೇ ಟೆಕ್ನಿಕ್ ಯೂಸ್ ಮಾಡ್ರಿ and solve ಮಾಡ್ರಿ. Okay, let's use MDA technique. MDH, MD divided by W divided by W. Men day by work. ಎಷ್ಟು ಜನ ಅದಾರ 72 binders. 72 binders ಎಷ್ಟು ದಿನದಲ್ಲಿ, 22 ದಿನದಲ್ಲಿ ಎಷ್ಟು ಬುಕ್ಸ್ ಬೈಂಡ್ ಮಾಡ್ತಾರೆ ಅವರು, 720 ಬುಕ್ಸ್ ಬೈಂಡ್ ಮಾಡ್ತಾರೆ. 720 ಬುಕ್ಸ್ ಬೈಂಡ್ ಮಾಡ್ತಾರೆ. ಆಮೇಲೆ ಎರಡನೇ ಸೆಂಟೆನ್ಸ್ ನೋಡ್ರಿ, ಹೌ ಮೆನಿ ಬೈಂಡರ್ಸ್ ಅಂದ್ರೆ ಹೌ ಮೆನಿ ಎಷ್ಟು ಜನ ಗೊತ್ತಿಲ್ಲ, ಎಕ್ಸ್ ಎಷ್ಟು ಜನ, 660 ಬುಕ್ಸ್ ಅಂದ್ರೆ ಕೆಲಸ ಇದೆ, ಕೆಲಸ ಇಲ್ಲಿ ಹಾಕಬೇಕು ಕೆಳಗಡೆ. ಯು ಹ್ಯಾವ್ ಟು ಪುಟ್ ದ ವರ್ಕ್ ಆಟ್ ದ ಬಾಟಮ್. ಇನ್ ಹೌ ಮೆನಿ ಡೇಸ್, ಸಿಂಪ್ಲಿಫೈ ಮಾಡೋಣ. 72 1 72 10 ಈ ಕಡೆಯಿಂದ 0 ಆ ಕಡೆಯಿಂದ 0 ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ರಿ. 0 0 12 ಮತ್ತು ಈ ಸಂಖ್ಯೆಯಲ್ಲಿ ಏನಿದೆ ಕಾಮನ್, 3 3 4 3 2 ಮತ್ತೆ ಹೋಗುತ್ತೆ ಆಕ್ಚುಲಿ. ಓಕೆ, 2 2 2 11. ಓಕೆ, ಕ್ಯಾನ್ಸಲ್ ಆಗುತ್ತೆ. ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ರಿ. 2 1 2 2 1 2 ಸೊ ಮಲ್ಟಿಪ್ಲೈ ಮಾಡ್ರಿ. 11 into 11 121. ಅದೇ ನಮ್ದು ಆನ್ಸರ್, ಆಪ್ಷನ್ ನಂಬರ್ 1. ನೀವು PWD ಬೇರೆ ಟೆಕ್ನಿಕ್ ಯೂಸ್ ಮಾಡತ್ರಿ ಅಂದ್ರೆ ಅದು ಮಾಡ್ರಿ, ಹಳೆ ವಿಡಿಯೋಸ್ ಅಲ್ಲಿ ಅದು ಎಕ್ಸ್ಪ್ಲೇನ್ ಮಾಡಿ ನಾನು. ಓಕೆ, ಆರ್ ಎಲ್ಸ್ ದಿಸ್. ಮುಂದಿನ ಕ್ವಶನ್ 46. Mohan buys an old mobile for 4000, spends 500 on repairs and sell the mobile for 5000. ಲಾಭದ ಶೇಕಡಾವಾರು ಎಷ್ಟು?
ಈಗ ಅವರಿಗೆ ಲಾಭ ಎಷ್ಟಾಗಿದೆ ಮೈ ಡಿಯರ್ ಫ್ರೆಂಡ್ಸ್, ಟೋಟಲ್ ಅವರು ಖರ್ಚು ಎಷ್ಟು ಮಾಡ್ಯಾರ? ಟೋಟಲ್ ಅವರು 4,500 ಖರ್ಚು, ಅಂದ್ರೆ ಟೋಟಲ್ ಕೊಂಡ ಬೆಲೆ ಎಷ್ಟ್ರಿ ಸರ್? CP 4,500. ರಿಪೇರಿ ಪ್ರೈಸ್ ನಮ್ದ ಖರ್ಚಲ್ಲಿ. ಆಮೇಲೆ ಮಾರಾಟ ಬೆಲೆ ಎಷ್ಟಿದೆ? ವಾಟ್ ಇಸ್ ದ ಸೆಲ್ಲಿಂಗ್ ಪ್ರೈಸ್ ಮೈ ಡಿಯರ್ ಫ್ರೆಂಡ್ಸ್? ಸೆಲ್ಲಿಂಗ್ ಪ್ರೈಸ್ ಇಸ್ 5,000. ಎಷ್ಟಿದೆ ಇದು? 5,000. ಲಾಭದ ಶೇಕಡಾವಾರು ಎಷ್ಟಿದೆ? ಪ್ರಾಫಿಟ್ ಪರ್ಸೆಂಟೇಜ್. ಇಲ್ಲಿಂದ ಇಲ್ಲಿ ಎಷ್ಟು ಲಾಭ ಆಗಿದೆ? 500. 500 ಇಲ್ಲಿ ಬರೀರಿ, ಡಿವೈಡೆಡ್ ಬೈ ಏನ್ರಿ? CP ವ್ಯಾಲ್ಯೂ ಎಷ್ಟ್ರಿ? 4,000. 4,000 ಇಂಟು ಏನ್ ಮಾಡ್ಬೇಕು? 500 1 500 9 1/9 ಅಂದ್ರೆ ಎಷ್ಟ್ರಿ? 11.11% ಆನ್ಸರ್. ಓಕೆ, 1/9 ಅಂದ್ರೆ 11.9. ಇದು ಬೈ ಹ್ಯಾಟ್ ಮಾಡ್ರಿ. ಏನೇನು ಬೈ ಹ್ಯಾಟ್ ಮಾಡಬೇಕು? 10 15 ವ್ಯಾಲ್ಯೂಸ್ ಹೇಳ್ತೀನಿ ನಿಮಗೂ, ಎಲ್ಲ ಬೈ ಹ್ಯಾಟ್ ಮಾಡ್ರಿ. ಸರ್ ಯಾವ 10 15 ವ್ಯಾಲ್ಯೂಸ್ ನೀವು ಬೈ ಹ್ಯಾಟ್ ಮಾಡಬೇಕು ನೋಡ್ರಿ. 1/1 ಅಂದ್ರೆ 100%, 1/2 1/2 ಎಲ್ಲರಿಗೆ ಗೊತ್ತಿದೆ 50%, 1/3 33.33%, 33.33%, 1/4 okay this is 25%, 1/5 ಎಲ್ಲರಿಗೆ ಗೊತ್ತಿರಬೇಕು 20%. ಆಮೇಲೆ 1/6 ಓಕೆ, ಯಾವಾಗೂ ಈ ರೀತಿ ಕ್ವಶನ್ ನೋಡಿರಿ 1/6 1/7 ಡೈರೆಕ್ಟ್ ಟಿಕ್ ಮಾಡಬೇಕು. 16 2/3 ಇಲ್ಲ ಅಂದ್ರೆ 16.66 ಇದು ಆಪ್ಷನ್ ದಲ್ಲಿ ಇರುತ್ತೆ. 1/6 ಓಕೆ, 1/6 ಇಂಟು 100 ಯಾವಾಗ ನೀವು ನೋಡಿರಿ 1/6 ಇಂಟು 100 ಇದೆ. ಇದು ಎಲ್ಲ ಸಾಲ್ವ್ ಮಾಡಕ್ ಹೋಗಬೇಡ, ಜಸ್ಟ್ ರೈಟ್ ದಿಸ್ ಥಿಂಗ್ ಆಸ್ ದ ಆನ್ಸರ್. ಓಕೆ, ಬಹಳ ಸಲ ಇದು ರಿಪೀಟ್ ಆಗುತ್ತೆ ಎಕ್ಸಾಮ್ ದಲ್ಲಿ. 1/7 ಅಂದ್ರೆ 42/7%, ಇಲ್ಲ ಅಂದ್ರೆ ನೆಕ್ಸ್ಟ್ 14.28%. ಓಕೆ, ನೆಕ್ಸ್ಟ್ ಇದೇ ರೀತಿ 1/9 ರೇಷ್ಟ್ರಿ 1/9 ಅಂದ್ರೆ 11 1/9%, ಎಲ್ಸ್ 11.11%, 11.11%. 1/10 ಅಂದ್ರೆ ಎಷ್ಟಿದೆ ಸರ್? 10%. 1/11 ಅಂದ್ರೆ ಎಷ್ಟ್ರಿ? 9 1/11 ಇಲ್ಲ ಅಂದ್ರೆ 9.09%, 9.09%. ಇದು ನಿಮಗೂ ಗೊತ್ತಿರಬೇಕು ಅಂಡ್ ಯು ಹ್ಯಾವ್ ಟು ರಿಮೆಂಬರ್. ಇದೇ ರೀತಿ 66.66% ಅದು ಫ್ರಾಕ್ಷನ್ ನಿಮಗೂ ಗೊತ್ತಿರಬೇಕು ಸರ್. 66.66% ಅಂದ್ರೆ ಏನಿದೆ? ಸೊ 33% ಅಂದ್ರೆ 1/3, 66 ಅಂದ್ರೆ ಇದು ಡಬಲ್ ಸರ್. ಡಬಲ್ ಎಷ್ಟು? 2/3. 75% ಅದು ಗೊತ್ತಿರಬೇಕು, 3 ಎಷ್ಟು? 4. ಓಕೆ, ಒನ್ ಮೋರ್ ಬಹಳ ಸಲ ರಿಪೀಟ್ ಆಗುತ್ತೆ 3 ಎಷ್ಟ್ರಿ? ಓಕೆ, 3/8. 3/8 ಇವೆಲ್ಲ ವ್ಯಾಲ್ಯೂಸ್ ಸ್ಪೆಷಲಿ ನಿಮಗೂ ಗೊತ್ತಿರಬೇಕು. ಮುಂದಿನ ಕ್ವೆಶ್ಚನ್ ಇದು ಸೈಲೆಂಟ್ ಮಾಡ್ತೀನಿ ನೋಡ್ರಿ. ಎಸ್, ಸೈಲೆಂಟ್ ಆಗಿದೆ. A thief steals a car at 2 p.m. and drives at 70 km/h. The theft is discovered at 3 p.m. and owner sets off in the another car at 105 km/h. At what time owner will overtake the thief? ಎಷ್ಟು ಸಮಯದಲ್ಲಿ ಓಕೆ, ಎಷ್ಟು ಗಂಟೆಗೆ ಕಳ್ಳನು ಹಿಂದಿಕ್ಕುತ್ತಾನೆ, ಹಿಡಿಯುತ್ತಾನೆ? ಓಕೆ, ಪೊಲೀಸ್ ಮತ್ತು ಥೀಫ್ ವಿಚಾರ ಮಾಡ್ರಿ. ಎಷ್ಟು ಸಮಯ ಬೇಕುನಾ ಸರ್? ಸಮಯ ಫಾರ್ಮುಲಾ ಏನಿದೆ? ಡಿಸ್ಟೆನ್ಸ್ ಅಪಾನ್ ಏನ್ರಿ? ಸ್ಪೀಡ್. ಈಗ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಡಿಸ್ಟೆನ್ಸ್ ಹೆಂಗ್ ತೆಗಿಬೇಕು? ವಿಚಾರ ಮಾಡ್ರಿ. 3 ಗಂಟೆಗೆ ಇದು ಕಳ್ಳ ಏನ್ ಮಾಡ್ತಾರ? ರಾಬರಿ ಮಾಡ್ತಾರ. 3 ಗಂಟೆಗೆ ಎಷ್ಟು? 3 ಇಲ್ಲ 2 ಗಂಟೆಗೆ. ಮತ್ತು ಅವ್ರದ್ದು ವೆಹಿಕಲ್ ಎಷ್ಟು ಸ್ಪೀಡ್ ಇದೆ? 70 km/h. 2 ಗಂಟೆಯಿಂದ 3 ಗಂಟೆ ಅವರು ಈ ಪಾಯಿಂಟ್ ಇಂದ ಇಲ್ಲಿ ಮಟ್ಟ ಬರ್ತಾರೆ. ಸೊ ಫ್ರಮ್ 2 PM to 3 PM ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ಗೆ ಬರ್ತಾರ. ಅವರು ಎಷ್ಟು ಕಿಲೋಮೀಟರ್ ಬರ್ತಾರ? 1 ಗಂಟೆಯಲ್ಲಿ 70 ಅಂದ್ರೆ ಈ ಇಲ್ಲಿಂದ ಇಲ್ಲಿ 1 ಗಂಟೆಯಲ್ಲಿ 70 ಕಿಲೋಮೀಟರ್ ಮುಂದೆ ಬರ್ತಾರೆ. 70 ಕಿಲೋಮೀಟರ್. ಸೊ ಇದು ಡಿಸ್ಟೆನ್ಸ್ ನಮ್ದು. ಇದು ಏನ್ರಿ ಸರ್? ಇದು ನಮ್ದು ಡಿಸ್ಟೆನ್ಸ್. ಸಪೋಸ್ ಕ್ವಶನ್ ಹಿಂಗಿದೆ, 2 ಗಂಟೆಗೆ ಇದಲ್ಲಿ ರಾಬರಿ ಆಗಿದೆ, 4 ಗಂಟೆಗೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಬಂದಿದೆ. ಸಪೋಸ್ 4 ಗಂಟೆ, 2 ರಿಂದ 4 2 ಗಂಟೆಯಲ್ಲಿ ನೋಡ್ಬೇಕು. 1 ಗಂಟೆಯಲ್ಲಿ 70, 2 ಗಂಟೆಯಲ್ಲಿ 72 140 ಆಗಬೇಕು. ಸಪೋಸ್ ಇಲ್ಲಿ 2 ಗಂಟೆ ಇದೆ, ಇಲ್ಲಿ 3 ಇದೆ, 330. 1 ವರಿದಲ್ಲಿ ಎಷ್ಟು? 1 ಗಂಟೆ 30 ನಿಮಿಷದಲ್ಲಿ ಎಷ್ಟು? 1 ಗಂಟೆಯಲ್ಲಿ 70, ಅರ್ಧ ಗಂಟೆಯಲ್ಲಿ ಎಷ್ಟು? 35. 70 + 35 ಎಷ್ಟು ಆಗುತ್ತೆ? 70 + 35 105 ಕಿಲೋಮೀಟರ್ ಆಗಬೇಕು. ಅದೇ ನೀವು ನೋಡ್ಬೇಕು. ಟ್ರೈನ್ಸ್ ಕ್ವಶನ್ ಅಲ್ಲಿ ಸೇಮ್. ಟ್ರೈನ್ಸ್ ಕ್ವಶನ್ಸ್ 2 ಬೇರೆ ಬೇರೆ ಟೈಮಿಂಗ್ ಕೊಡ್ತಾರೆ. ಅಲ್ಲಿಂದ ಅಲ್ಲಿ ಮಟ್ಟ ಎಷ್ಟು ಅವರ್ಸ್ ಇದೆ, ಆ ಅವರ್ಸ್ಗೆ ಈ ಸ್ಪೀಡ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಈ ಡಿಸ್ಟೆನ್ಸ್ ಸಿಗುತ್ತೆ ನಿಮ್ಗೂ. ಸೊ ಡಿಸ್ಟೆನ್ಸ್ 70 ಕಿಲೋಮೀಟರ್. ಸ್ಪೀಡ್ ಏನ್ ಮಾಡ್ಬೇಕು? ಸೇಮ್ ಡೈರೆಕ್ಷನ್ ಅಂದ್ರೆ ಸ್ಪೀಡ್ ಪ್ಲಸ್ ಮಾಡ್ಬೇಕು or ಮೈನಸ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಈಗ 2 ಸ್ಪೀಡ್ ಸರ್ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. 1 ಅಂದ್ರೆ 70 km/h, 70 km/h. ಇನ್ನೊಂದು ಸ್ಪೀಡ್ ಏನಿದೆ? 105 km/h. ಒಂದೇ ದಿಕ್ಕಿನಲ್ಲಿ ಅಂದ್ರೆ 2 ಸ್ಪೀಡ್ಸ್ ಮೈನಸ್ ಮಾಡಬೇಕು. ಈ 105 ಮೈನಸ್ 70 ಸ್ಪೀಡ್ ಎಷ್ಟಾಗುತ್ತೆ? ಇದು 35 km/h. ಇದೇ ನಮ್ದು ಸ್ಪೀಡ್. 2 ಸ್ಪೀಡ್ಸ್ ಮೈನಸ್ ಮಾಡಬೇಕು, 35
ಇಲ್ಲಿ ಹಚ್ಚ್ರಿ 35 ಕಿಲೋಮೀಟರ್ ಪರ್ ಅವರ್. ಸಿಂಪ್ಲಿಫೈ, ಕಿಲೋಮೀಟರ್ ಇಂದ ಕಿಲೋಮೀಟರ್ ಕ್ಯಾನ್ಸಲ್, 35 ಒನ್ಸಾ 35 ಟೂಸಾ, ಇದು ಅವರ್ಸ್ ಮೇಲ್ಗಡೆ, ಸೊ 2 ಅವರ್ಸ್. ಸೊ 2 ಅವರ್ಸ್ ನಮ್ದು ಆನ್ಸರ್. 2 ಗಂಟೆಯಲ್ಲಿ ಆ ಪೊಲೀಸ್ ಆ ಕಳ್ಳನ್ನು ಹಿಡಿಯುತ್ತಾನೆ. ಬಟ್ ಕ್ವಶನ್ ಆಪ್ಷನ್ದಲ್ಲಿ 2 ಗಂಟೆ ಕೊಟ್ಟಿಲ್ಲ, ಟೈಮಿಂಗ್ ದಲ್ಲಿ ಹೇಳಬೇಕು. ಸರ್ ಟೈಮಿಂಗ್ ಏನ್ ಹೇಳಬೇಕು ಹೇಳ್ರಿ? ಆ ಎರಡನೇ ಟೈಮ್ ಇದೆನಾ, ಎರಡನೇ ಟೈಮ್, ಸೆಕೆಂಡ್ ಟೈಮ್ ಎಷ್ಟು? 3 ಗಂಟೆ. ಆ 3 ಗಂಟೆಯಲ್ಲಿ 3 PM ದಲ್ಲಿ ಈ ನಮ್ದು ಟೈಮ್ ಪ್ಲಸ್ ಮಾಡ್ರಿ, 2 ಅವರ್ ಪ್ಲಸ್ ಮಾಡ್ರಿ, 3 + 2 ಎಷ್ಟಾಗುತ್ತೆ? 5 PM ಆಗುತ್ತೆ, 5 ಗಂಟೆ. ಸೊ ದಿಸ್ ಯು ಹ್ಯಾವ್, ಇದು ನಿಮ್ಗೂ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ. ನೀವು ನೋಟ್ ಡೌನ್ ಮಾಡಿಲ್ಲ ಅಂದ್ರೆ ಪಾಸ್ ಮಾಡ್ರಿ ಸರಿಯಾಗಿ. ಪ್ರತಿಯೊಂದು ಕ್ವಶನ್ಗಿಂತ ಮೊದಲ ಬಹಳ ಸ್ಟೂಡೆಂಟ್ಸ್ ನೀವು ಏನ್ ಮಾಡ್ತೀರಿ ಅಂದ್ರೆ, ಹೊಸ ಸ್ಟೂಡೆಂಟ್ಸ್ ನಿಮ್ಗೂ ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಅದ ಗೊತ್ತಿಲ್ಲ. ಏನ್ ಮಾಡ್ಬೇಕು? ಪಾಸ್ ಮಾಡ್ರಿ, ಕ್ವಶನ್ ನೀವು ಟ್ರೈ ಮಾಡ್ರಿ, ಆಮೇಲೆ ಬಂದಿಲ್ಲ ಅಂದ್ರೆ ಇಲ್ಲಿ ನೋಡಿ, ನಿಮ್ದು ಬಂದಿದೆ ಅಂದ್ರೆ ಇದು ಏನ್ ಮಾಡಬೇಡ, ಡೈರೆಕ್ಟ್ ಮುಂದೆ ಫಾರ್ವರ್ಡ್ ಮಾಡ್ರಿ. ಓಕೆ, ಬಟ್ ಚೆಕ್ ಮಾಡ್ರಿ, ಸಾಲ್ವ್ ಇಟ್ ಯೋರ್ ಸೆಲ್ಫ್. ಅದು ವಿದಿನ್ 1 ಮಿನಿಟ್ ಮಾಡ್ಬೇಕು. ಸಾಲ್ವ್ ನೀವು ಈ 713 ರುಪೀಸ್ಗೆ 713ಗೆ ಡಿವೈಡ್ ಮಾಡಬೇಕು. ಸರ್ ಯಾವ ಅನುಪಾತದಲ್ಲಿ? 1/2, 2/3 ಮತ್ತು 3/4. ಟೆಕ್ನಿಕ್ ನಂಬರ್ 1 LCM ತಗೋರಿ. 2, 3, 4 LCM 12. ಅದು ಇಲ್ಲ ಅಂದ್ರೆ ಎರಡನೇ ಟೆಕ್ನಿಕ್ ಹೇಳಿ ನಿಮ್ಗೂ. ಸರ್ ಎರಡನೇ ಟೆಕ್ನಿಕ್ ಏನಿದೆ? ABC. ಎ ಫೈಂಡ್ ಮಾಡಬೇಕು ಅಂದ್ರೆ ಎ ಕವರ್ ಮಾಡ್ರಿ, 3 ಇದು ಇಂಟು ಮಾಡ್ರಿ. ಯಾವ ನಂಬರ್? ಅಂಶದ ಸಂಖ್ಯೆ. ಓಕೆ, ಇದು 4 3s 12, 12 1s. ಇದೇ ರೀತಿ ನೋಡ್ರಿ, ಬಿ ಕವರ್ ಮಾಡ್ರಿ, 2 4s 8, 8 ಮೇಲಿಂದ ಸಂಖ್ಯೆ ಇಂಟು ಮಾಡ್ರಿ ಲಾಸ್ಟ್, 2 4s 8, 8 2s 16. ಅದೇ ರೀತಿ ಸಿ ಬೇಕು, ಸಿ ಕವರ್ ಮಾಡ್ರಿ, 2 3s 6, 6 ಇಲ್ಲ, 6 ದಿಂದ ಮೇಲಿಂದ ಸಂಖ್ಯೆ ಇಂಟು ಮಾಡ್ರಿ, 6 3s 18. ಆಮೇಲೆ ಸ್ವಲ್ಪ ರೇಷೋ, ಯಾವ ರೇಷೋ? 2 6s 2 8s 2 9. ಇಲ್ಲ ಪ್ಲಸ್ ಮಾಡಿದ್ರು, 6 + 8 14, 14 + 9 23 ಆಗಿದೆ. ಟೋಟಲ್ 23. ಬಟ್ ಟೋಟಲ್ ರೊಕ್ಕ ಎಷ್ಟಿದೆ? 713 ಇದೆ. ಮ್ಯಾಚ್ ಮಾಡೋದು. 23 ಅಂದ್ರೆ 713 ರುಪೀಸ್. ಪ್ರಶ್ನೆ ಏನಿದೆ? ಸಿಗೆ ಎಷ್ಟು ಕೊಡಬೇಕು? 9 ಅಂದ್ರೆ ಎಷ್ಟು? 23 3s 69, ಎಷ್ಟು ಉಳಿದ? 2. 23 1s 23, 31 ಇಲ್ಲೇ ಇಂಟು ಮಾಡ್ರಿ, 9 1s 9, 9 3s 20, 279, 279. ಹಾ, ಲಾಸ್ಟ್ ಆಪ್ಷನ್ 270. ಏನು ಈ ಕ್ವಶನ್ ಇದೆ, ನೀವು ಫೈಂಡ್ ಮಾಡ್ಬೇಕು. ಮುಂದಿನ ಕ್ವಶನ್, ಇದು ಟೈಮ್ ಅಂಡ್ ವರ್ಕ್ ಕ್ವಶನ್ ಇದೆ. ಪಾಸ್ ಮಾಡ್ರಿ, ನೀವು ಟ್ರೈ ಮಾಡ್ರಿ, ಆಮೇಲೆ ಇಲ್ಲಿ ನೋಡ್ರಿ ಸರಿಯಾಗಿ. ಓಕೆ, ಆಮೇಲೆ ನಿಮಗೂ ಬೆಸ್ಟ್ ರೀತಿ ಅರ್ಥ ಆಗುತ್ತೆ. ಡೈರೆಕ್ಟ್ಲಿ ನೋಡಿರಿ ಅಂದ್ರೆ ಏನೂ ಅರ್ಥ ಆಗೋದಿಲ್ಲ. ಈಗ ಅರ್ಥ ಆಗಿದೆ ಅಂದ್ರೆ ಎಕ್ಸಾಮ್ದಲ್ಲಿ ಮತ್ತೆ ಬರಂಗಿಲ್ಲ. ಅದಕ್ಕಾಗಿ ಪಾಸ್ ಮಾಡ್ರಿ, ನೋಡ್ರಿ ಇದು ಕ್ವಶನ್. ಆಮೇಲೆ ಎ ಬಿಗಿಂತ 2 ಪಟ್ಟ ದಕ್ಷತೆಯನ್ನು ಹೊಂದಿದ್ದು. ಎ ಇಸ್ 2 ಟೈಮ್ಸ್ ಎಫಿಷಿಯಂಟ್ ದನ್ ಬಿ. ಎಫಿಷಿಯನ್ಸಿ ಕೊಟ್ಟಾರ ಎ ಮತ್ತು ಬಿ ಯ ಎಫಿಷಿಯನ್ಸಿ. ಬಿ ಒಂದು ಕೆಲಸ ಮಾಡ್ತಾರಂದ್ರೆ ಎ 2 ಕೆಲಸ. ಆಮೇಲೆ ಬಿ ಅಂಡ್ ಹಿ ಟೇಕ್ಸ್ 45 days ಲೆಸ್ ದ್ಯಾನ್ ಬಿ ಕಂಪ್ಲೀಟ್ ದ ಜಾಬ್. ಬಿಗಿಂತ ಅವರು ಎಷ್ಟು? 45 ದಿನ ಕಡಿಮೆ ಅವಧಿಯಲ್ಲಿ ಕೆಲಸ ಮುಗಿಸುತ್ತಾನೆ. ಯಾರು? ಎ. ಬಟ್ ಕ್ವಶನ್ ಏನಿದೆ? ಫೈಂಡ್ ದ ನಂಬರ್ ಆಫ್ ಡೇಸ್ ಇನ್ ವಿಚ್ ದೇ ಕ್ಯಾನ್ ಫಿನಿಶ್ ದ ಜಾಬ್ ಟುಗೆದರ್. ಈ ಪ್ರಶ್ನೆ ಇದೆ. ಫಸ್ಟ್ ಮೈ ಡಿಯರ್ ಫ್ರೆಂಡ್ಸ್, ಯಾವಾಗೂ ಎಫಿಷಿಯನ್ಸಿ ಕೊಟ್ಟಾರೆ ಇಲ್ಲಿ ಬರೀರಿ ಎಫಿಷಿಯನ್ಸಿ. ಎರಡು ಸೇರಿಸಿ ಪ್ರಶ್ನೆಯಲ್ಲಿದೆ. ದೇ ಕ್ಯಾನ್ ಡೂ ದ ಜಾಬ್ ಟುಗೆದರ್. ಟುಗೆದರ್ ಅಂದ್ರೆ ಎರಡು ಸೇರಿಸಿ. ಓಕೆ, ಎಷ್ಟು ದಿನಗಳಲ್ಲಿ ಅವರು ನೋಡ್ರಿ, ಒಟ್ಟಿಗೆ. ಒಟ್ಟಿಗೆ ಅಂದ್ರೆ ಇಬ್ಬರು ಸೇರಿಸಿ. ಈ ಒಟ್ಟಿಗೆ ಅಂದ್ರೆ ಫಸ್ಟ್ ಎಫಿಷಿಯನ್ಸಿ ಪ್ಲಸ್ ಮಾಡ್ರಿ. ಎಫಿಷಿಯನ್ಸಿ ಹೆಂಗ್ ಪ್ಲಸ್ ಮಾಡ್ಬೇಕು? ಇವರು 2 ಕೆಲಸ, ಇವರು ಒಂದು, ಟೋಟಲ್ 3 ಕೆಲಸ. ಓಕೆ, ಎಫಿಷಿಯನ್ಸಿ ದ ಇನ್ವರ್ಸ್ ಏನಿದೆ? ಡೇಸ್. ಎಫಿಷಿಯನ್ಸಿ ದ ಇನ್ವರ್ಸ್ ಏನ್ರಿ? ಟೈಮ್ ಟೇಕನ್, ಡೇಸ್. ಸರ್ ಡೇಸ್ ಎಫಿಷಿಯನ್ಸಿ ದ ಇನ್ವರ್ಸ್. ಇನ್ವರ್ಸ್ ಅಂದ್ರೆ 1/2, 1/1, 1/3. ನಿಮ್ಗೂ ಶಾರ್ಟ್ ಕಟ್ ಟ್ರಿಕ್ ಹೇಳಿ ನಾನು. ಇದು 1/2, 1/1, 1/3 ಬರೋದ ಅವಶ್ಯಕತೆ ಇಲ್ಲ. ಓಕೆ, ಇದು ಬರೋದ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಹೇಳಿ ಹೆಂಗ್ರಿ? ಸೊ ಈ ನಂಬರ್ ಕವರ್ ಮಾಡ್ರಿ. 1 3s 3, 2 3 6, 2 1 2. ಈಗ ಪ್ರಶ್ನೆಯಲ್ಲಿ ಈ 45 ದಿನ ಕೊಟ್ಟಾರ. ಈ 45 ದಿನ ನೀವು ಹೇಳ್ರಿ, ಯಾರ್ದ ಸಮಯ ಇದೆ 45? ಎ ದ, ಬಿ ದ, ಯಾರ್ದ ಇದೆ? ಬಿ ದ ಇಲ್ಲ. ಎ 45 ದಿನದಲ್ಲಿ ಮಾಡ್ತಾರ? ಇಲ್ಲ. ಎ ಬಿಗಿಂತ 45 ದಿನ ಕಡಿಮೆಯಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗಣಿತದಲ್ಲಿ ಯಾವುದೇ ಚಾಪ್ಟರ್ದಲ್ಲಿ ಹೆಚ್ಚು ಕಡಿಮೆ ವರ್ಡ್ ಬಂದಾರಂದ್ರೆ ಮೈನಸ್ ಮಾಡ್ರಿ. ವೆನ್ ಎವರ್ ಯು ಸಿ ದ ವರ್ಡ್ಸ್ ಲೈಕ್ ಲೆಸ್ ಆರ್ ಮೋರ್, ಮೈನಸ್.
ಎ ಬಿಗಿಂತ ಕಡಿಮೆ. ಸೊ ಇಲ್ಲಿ ಮೈನಸ್ ಮಾಡ್ರಿ. 3 ಮತ್ತು 6ಗೆ ಮೈನಸ್ ಮಾಡ್ರಿ. 6 ಮೈನಸ್ 3 ಎಷ್ಟಾಗುತ್ತೆ ಮೈನಸ್ ಮಾಡಿದ ನಂತರ? ಸೊ ಬಿಗಿಂತ 3 ದಿನ ಕಡಿಮೆ ಅವಧಿಯಲ್ಲಿ ಮಾಡ್ತಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಎಷ್ಟಿದೆ? 45. 3 ಅಂದ್ರೆ 45 ದಿನ, 3 ಅಂದ್ರೆ 45 ದಿನ, ಇಬ್ಬರು ಸೇರಿಸಿ 2 ಅಂದ್ರೆ ಎಷ್ಟು ದಿನ? 3 15ಲೆ ಇದು ಸಂಖ್ಯೆಯಲ್ಲಿ ಎಂಟು ಮಾಡ್ರಿ. 15 ಎರಡನೇ 30, 30 ದಿನ ನಮ್ದು ಆನ್ಸರ್. ಎಲ್ಲಾ ಪ್ಯಾಟರ್ನ್ಸ್ ಕ್ವಶನ್ ಯು ಕ್ಯಾನ್ ಸಾಲ್ವ್ ವಿತ್ ದಿಸ್ ಟೆಕ್ನಿಕ್. ಇನ್ನೊಂದು ಟೆಕ್ನಿಕ್ ಇದೆ, ಬಟ್ ಈಗ ಬೇಡ. ಓಕೆ, ಯಾವುದೇ ಟೆಕ್ನಿಕ್ ಯೂಸ್ ಮಾಡತ್ರಿ ಯೂಸ್ ಮಾಡ್ರಿ. ಮುಂದಿನ ಪ್ರಶ್ನೆ ನೋಟ್ ಡೌನ್ ಮಾಡ್ರಿ. ಐ ವಿಲ್ ಜಸ್ಟ್ ಮೂವ್ ಸೈಡ್. ಸ್ಕ್ರೀನ್ ಶಾಟ್ ತಗೋರಿ, ಸರಿಯಾಗಿ ಅರ್ಥ ಮಾಡ್ರಿ. ಆಮೇಲೆ ಮುಂದಿನ ಕ್ವಶನ್ 50 ಪ್ರಶ್ನೆ ನೋಡಿ. ಈಗ ಸ್ವಲ್ಪ ಸ್ಲೋ ಮಾಡ್ತೇನೆ ನೋಡಿ. ಓಕೆ, ಯಾಕಂದ್ರೆ ಅದು ಬಹಳ ಸಲ ರಿಪೀಟ್ ಆಗಿದೆ ಕ್ವಶನ್, ಬಹಳ ಸಲ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ವಿಡಿಯೋಸ್. ಈಗ ನೋಡೋಣ ನೆಕ್ಸ್ಟ್. ಒಟ್ಟು ವಸ್ತುಗಳ 70% ಭಾಗವನ್ನು 70% ಭಾಗವನ್ನು 20% ಲಾಭದಲ್ಲಿ ಮಾರಾಟ ಮಾಡಿದರೆ ಮತ್ತು ಉಳಿದ ವಸ್ತುಗಳನ್ನು 10% ನಷ್ಟದಲ್ಲಿ ಮಾರಾಟ ಮಾಡಿದರೆ ಒಟ್ಟಾರೆ ಲಾಭದ ಶೇಕಡಾವಾರು ಎಷ್ಟಾಗುತ್ತೆ? 70% ಆರ್ಟಿಕಲ್ಸ್ ಇವರು 20% ಲಾಭದಲ್ಲಿ ಓಕೆ ಮಾರಾಟ ಮಾಡತ್ತಾರೆ. ಆಮೇಲೆ ಉಳಿದ ವಸ್ತು ಅಂದ್ರೆ ಎಷ್ಟು? 30 ಭಾಗ 30 ವಸ್ತು, ಇದು 10% ನಷ್ಟದಲ್ಲಿ. ಟೋಟಲ್ ಎಷ್ಟು ಏನಾಗಿದೆ? ಈ ಪ್ಯಾಟರ್ನ್ ಕ್ವಶನ್ ನೀವು ನೋಡ್ರಿ SSC ದಲ್ಲಿ 2024 ಅಂಡ್ ಇದರಲ್ಲಿ ಟೋಟಲ್ 12 to 13 ಕ್ವಶನ್ಸ್ ಆರ್ ಆಸ್ಕ್ಡ್ ಸೇಮ್ ಪ್ಯಾಟರ್ನ್. ನೋಡ್ರಿ ಏನಿದೆ, ಬರೀ ಒಂದ್ಸಲ ಬಂದಿಲ್ಲ, 12 ಸಲ ಬಂದಿದೆ ಈ ಪ್ಯಾಟರ್ನ್ ಕ್ವಶನ್. ಸೊ ಯಾವಾಗೂ ಪರ್ಸೆಂಟೇಜ್ ಕೊಟ್ಟಾರ. ಸೊ ಟೋಟಲ್ ಆರ್ಟಿಕಲ್ಸ್ ಅಂದ್ರೆ ಟೋಟಲ್ ವಸ್ತು 100 ತಗೋರಿ. ಎಷ್ಟು? 100 ತಗೋರಿ. ಈ 100 ವಸ್ತುದಲ್ಲಿ 70% ಅಂದ್ರೆ 70, ಇಲ್ಲಿ ಬರೀರಿ 70 ವಸ್ತು, 70 ಆರ್ಟಿಕಲ್ಸ್. ಓಕೆ, 70 ಆರ್ಟಿಕಲ್ಸ್, 20% ಲಾಭ. 20% ಏನಿದೆ? ಲಾಭ. ಸೊ ಮುಂದೆ ಬರೀರಿ 20% ಲಾಭ, 20% ಪ್ರಾಫಿಟ್. ಪ್ರಾಫಿಟ್ ಅಂದ್ರೆ ಪ್ಲಸ್. ಉಳಿದ ಈಗ ರಿಮೈನಿಂಗ್ ಎಷ್ಟಿದೆ? 30 ವಸ್ತುಗಳನ್ನು ಎಷ್ಟ್ರಿ? 10% ನಷ್ಟ. ಈ 10% ನಷ್ಟ ಮೈನಸ್ 10% ಬರೀರಿ. ಮತ್ತೇನ್ ಮಾಡ್ಬೇಕು ಸರ್? ಇಂಟು ಮಾಡ್ರಿ, ಡೈರೆಕ್ಟ್ ಇಂಟು ಮಾಡ್ರಿ. ಇದು ಶಾರ್ಟ್ ಟ್ರಿಕ್ ಇದೆ. ಈ 70 ಇಂಟು 20 ಎಷ್ಟಾಗುತ್ತೆ ನೋಡ್ರಿ? 70 ಇಂಟು 20 ಇಲ್ಲಿ ಬರೀರಿ 1400%. ಓಕೆ, ಪ್ಲಸ್ ಇಲ್ಲಿ ನೋಡ್ರಿ 30 ಇಂಟು ಮೈನಸ್ 10, ಈ ಮೈನಸ್ 10ಗೆ ಇಂಟು ಮಾಡ್ರಿ. 30 ಇಂಟು ಮೈನಸ್ 10 ಎಷ್ಟಾಗುತ್ತೆ? ಮೈನಸ್ 300 ಆಗುತ್ತೆ. ಇದು ನೀವು ಮಾಡಬೇಕು. ಆಮೇಲೆ ಏನ್ರಿ? ಜಸ್ಟ್ 70 ಮತ್ತು 30 ಟೋಟಲ್ ವಸ್ತುಗಳು ಎಷ್ಟು? 100. 70 ಮತ್ತು 30 ಟೋಟಲ್ ವಸ್ತು 100. ಇದು ಪ್ಲಸ್ ಮಾಡಬೇಡ, ಡೈರೆಕ್ಟ್ ಈ ಸಂಖ್ಯೆ ಪ್ಲಸ್ ಮೈನಸ್ ಮಾಡ್ರಿ. 1400 ಮೈನಸ್ 300 ಎಷ್ಟಾಗುತ್ತೆ? 1100 ಆಗುತ್ತೆ. ಎಷ್ಟ್ರಿ ಸರ್? 1100 ಆಗುತ್ತೆ. ನೀವು ಬರೀ ಅಷ್ಟ ನೋಡಬೇಕು ಏನ್ರಿ? 100 ಇಂಟು ಯಾವ ಸಂಖ್ಯೆ ಮಾಡಿದರೆ 1100, ಅದೇ ನಮ್ದು ಆನ್ಸರ್. ಈ ಒಟ್ಟು ವಸ್ತು ಮೇಲೆ ಎಷ್ಟು ಶೇಕಡ ಲಾಭ, ಇದು ಸೆಂಟರ್ ನಂಬರ್ ಅಂದ್ರೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಅದು. 100 ಇಂಟು ಯಾವ ಸಂಖ್ಯೆ? 1100. ಈ 0 2 ಕ್ಯಾನ್ಸಲ್ ಮಾಡ್ರಿ, ಈ 0 ಕ್ಯಾನ್ಸಲ್ ಮಾಡ್ರಿ. ಸೊ ಯು ವಿಲ್ ಬಿ ಗೆಟಿಂಗ್ 11%. 100 ಇಂಟು 11, 100 ಇಂಟು 11 ಅಂದ್ರೆ 1100. ಟೋಟಲ್ ಪ್ರಾಫಿಟ್ 11%. ಇದೇ ನಮ್ದು. ಅರ್ಥ ಮಾಡ್ರಿ. ಇಲ್ಲೇ ಸ್ವಲ್ಪ ವಸ್ತು ಎಷ್ಟು ಕೊಟ್ಟಾರ ಅಷ್ಟು ಬರೀರಿ. ಉಳಿದ ವಸ್ತು ಅಂದ್ರೆ 100 ರಿಂದ ಮೈನಸ್ ಮಾಡ್ರಿ, ಇಲ್ಲೇ ಬರೀರಿ. ಟೋಟಲ್ ವಸ್ತು 70 ಪ್ಲಸ್ 30 100 ಆಗಿದೆ. ಮೊದಲ 70 ವಸ್ತು ಮೇಲೆ 20% ಲಾಭ. 20% ಲಾಭ ಅಂದ್ರೆ ಪ್ಲಸ್ ಸೈನ್, ನಷ್ಟ ಆಗ್ಯಾರ ಅಂದ್ರೆ ಮೈನಸ್ ಸೈನ್. ಸಪೋಸ್ ಇಲ್ಲೇ ನಷ್ಟ ಅಂದ್ರೆ ಮೈನಸ್, ಇಂಟು ಮಾಡ್ರಿ ಪ್ಲಸ್ 1400, ಇಂಟು ಮಾಡ್ರಿ ಮೈನಸ್ 300. ಕಂಪಲ್ಸರಿ ಈ ಚಿಹ್ನ ಇಲ್ಲೇ ಹಾಕಬೇಕು, ಮಲ್ಟಿಪ್ಲಿಕೇಶನ್. ಆಮೇಲೆ ಲಾಸ್ಟಕ್ಕೆ ಏನ್ ಮಾಡ್ರಿ? ಇದು ಪ್ಲಸ್ ಮಾಡ್ರಿ, ಈ ಕಡೆಯಿಂದ ಪ್ಲಸ್ ಮೈನಸ್ ಮಾಡ್ರಿ. ನಮ್ದು ಆನ್ಸರ್ ಸೆಂಟರ್ ಪಾರ್ಟ್ದಲ್ಲಿ ಗೊತ್ತಿರ್ಬೇಕು. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ ನೋಡ್ರಿ. ಇದು ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ಇದೆ. ಸಿಂಪಲ್ ಇಂಟ್ರೆಸ್ಟ್ ಪ್ರಶ್ನೆ. 600 ಮೊತ್ತವನ್ನು ಇಬ್ಬರು ವ್ಯಕ್ತಿಗಳಿಗೆ ಸಾಲವಾಗಿ ನೀಡಲಾಯಿತು. ಒಬ್ಬರು ವಾರ್ಷಿಕ 5% ದರದಲ್ಲಿ ಮತ್ತು ಇನ್ನೊಬ್ಬರು ವಾರ್ಷಿಕ 13% ದರದಲ್ಲಿ. ಓಕೆ, ಇವರು ಏನ್ ಮಾಡ್ತಾರ? ಡಿಪಾಸಿಟ್ ಮಾಡ್ತಾರೆ. ಅವರಿಗೆ ಕೊಟ್ಟಾರೆ ಇಷ್ಟು. ಒಂದು ವರ್ಷದ ನಂತರ ಆ ಸರಳ ಬಡ್ಡಿ 62 ಆಗಿದರೆ ಪ್ರತಿ ದರದಲ್ಲಿ ಸಾಲದ ಮೊತ್ತವನ್ನು ಕಂಡುಹಿಡಿ. ಫೈಂಡ್ ದ ಸಮ್ ಲೆಂಡ್ ಅಟ್ ಈಚ್ ರೇಟ್. ಅಂದ್ರೆ ಇವರಿಗೆ ಎಷ್ಟು ಕೊಟ್ಟಾರೆ, ಇವರಿಗೆ ಎಷ್ಟು ಕೊಟ್ಟಾರೆ ಅದು ಹೇಳಬೇಕು. ಯಾವಾಗ ಈ ರೀತಿ ಪ್ರಶ್ನೆ ನೀವು ನೋಡಿರಿ ಅಂದ್ರೆ ನೋಡ್ರಿ,
600 ಇದೆ ಟೋಟಲ್. ಓಕೆ, ಇದು ಮೊದಲ ಭಾಗ 5%, ಎರಡನೇ ಭಾಗ 13%. ಸೊ ಯಾವಾಗ ಈ ರೀತಿ ಕ್ವಶನ್ ನೋಡಿರಿ. ಮತ್ತು ಟೋಟಲ್ ನೋಡ್ರಿ, ಇದು 5% ಏನಿದೆ ಬೇಸಿಕಲಿ 5%, ಮೈ ಡಿಯರ್ ಫ್ರೆಂಡ್ಸ್. 5% ಏನಿಲ್ಲ, ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಇದು, ಬಟ್ ಪರ್ಸೆಂಟೇಜ್ ನಲ್ಲಿ ಇದು 13%. ಪರ್ಸೆಂಟೇಜ್ ಅಂದ್ರೆ ಏನ್ರಿ? ಬಡ್ಡಿ ಚಾಪ್ಟರ್ ದಲ್ಲಿ ಈ ಚಕ್ರ ಬಡ್ಡಿ, ಸರಳ ಬಡ್ಡಿಯಲ್ಲಿ ಪರ್ಸೆಂಟೇಜ್ ಅಂದ್ರೆ ಏನಿಲ್ಲ, ಸರಳ ಬಡ್ಡಿ ಅದು. ಬಟ್ ಪರ್ಸೆಂಟೇಜ್ ಇದು ಸರಳ ಬಡ್ಡಿ, ಇದು ಸರಳ ಬಡ್ಡಿ, ಇದು ಸರಳ ಬಡ್ಡಿ. ನಿಮಗೂ ಲಾಸ್ಟ್ ಕ್ಲಾಸ್ ಹೇಳಿ ನಾನು. ಓಕೆ, ಇದೇ 100-200 ಸೀರೀಸ್ ಅಲ್ಲಿ ಹೇಳಿ ಯಾವಾಗ 3 ಕ್ವಾಂಟಿಟೀಸ್ ಕೊಟ್ಟಾರ, ಅಲಿಗೇಷನ್ ಟೆಕ್ನಿಕ್ ಯೂಸ್ ಮಾಡ್ರಿ. ಅಲಿಗೇಷನ್ ಟೆಕ್ನಿಕ್ ಯೂಸ್ ಮಾಡ್ರಿ. 1, 2, 3 ಅಲಿಗೇಷನ್ ನೋಡ್ರಿ. ಮೊದಲ ಭಾಗ 5%, ಎರಡನೇ ಭಾಗ ಎಷ್ಟ್ರಿ ಸರ್? 13%. ದಿಸ್ ಈಸ್ 13%. ಮತ್ತು ಮೊದಲ ಮತ್ತು ಎರಡನೇ ಸೇರಿಸಿ ಎಷ್ಟಿದೆ? 62. ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈಡ್. ಏನ್ ಹೇಳಿ ನಿಮ್ಗೂ ಲಾಸ್ಟ್ ಇಯರ್, ಈ ಎಲ್ಲಾ 3 ಸಮಾನ ಇದರಲ್ಲಿ ಇರಬೇಕು. ಇದು ಪರ್ಸೆಂಟೇಜ್ ಇದೆ, ಇದು ಪರ್ಸೆಂಟೇಜ್ ದಲ್ಲಿ ಇರಬೇಕು. ಇದು ಕಾಸ್ಟ್ ಪ್ರೈಸ್, ಇದು ಕಾಸ್ಟ್ ಪ್ರೈಸ್ ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಇರಬೇಕು. ಇದು ಅವರೇಜ್ ಸರಾಸರಿ, ಇಲ್ಲೇ ಸರಾಸರಿ ಅಂದ್ರೆ ಇಲ್ಲೇ ಸರಾಸರಿ ಇರಬೇಕು. ಸರಾಸರಿ, ಪುರುಷದ ಸರಾಸರಿ, ಮಹಿಳೆಯ ಸರಾಸರಿ ಅಂದ್ರೆ ಒಟ್ಟು ಪುರುಷ ಮತ್ತು ಮಹಿಳೆಯ ಜನಸಂಖ್ಯೆಯ ಸರಾಸರಿ ಇಲ್ಲಿ ಆಗಬೇಕು. ಬಟ್ ಇದು ಪರ್ಸೆಂಟೇಜ್ ಅಲ್ಲಿ ಇಲ್ಲ. ಪರ್ಸೆಂಟೇಜ್ ತೆಗೀರಿ ಸರ್. ಹೆಂಗ್ ತೆಗಿಬೇಕು? 62 ನೋಡ್ರಿ. ಟೋಟಲ್ ಪರ್ಸೆಂಟೇಜ್, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಪರ್ಸೆಂಟೇಜ್ ಹೆಂಗ್ ಫೈಂಡ್ ಮಾಡ್ತೀರಿ ಗೊತ್ತಿದೆ? ಎರಡನೇ ಟೆಕ್ನಿಕ್. ಒನ್ ಟೆಕ್ನಿಕ್ ಅಂದ್ರೆ SI = PTR/100. ಆ ಟೆಕ್ನಿಕ್ ಯೂಸ್ ಮಾಡ್ರಿ. ಎರಡನೇ ಟೆಕ್ನಿಕ್ ಏನ್ರಿ? ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕು. ಈ 62 ಬರೀರಿ. ಫಾರ್ಮುಲಾ ಕೊಡ್ತೇನೆ ನಿಮ್ಗೆ ಫಸ್ಟ್. ಓಕೆ, ಆಮೇಲೆ ಒಂದ್ಸಲ ಫಾರ್ಮುಲಾ ಮೈಂಡ್ ಅಲ್ಲಿ ಫಿಟ್ ಮಾಡ್ರಿ. ಎಕ್ಸಾಮ್ ದಲ್ಲಿ ಬರಿಬೇಡ. ರೇಟ್ ಪರ್ಸೆಂಟೇಜ್, ಸರಳ ಬಡ್ಡಿಯಲ್ಲಿ ರೇಟ್ ಪರ್ಸೆಂಟೇಜ್ ಹೆಂಗ್ ತೆಗಿಬೇಕು? ಓಕೆ, ಸೊ ಟೋಟಲ್ SI ಆಫ್ 1 year ಡಿವೈಡೆಡ್ ಬೈ ಪ್ರಿನ್ಸಿಪಲ್. ಇದು ಫಾರ್ಮುಲಾ. ಪ್ರಿನ್ಸಿಪಲ್ ಪಿ ಬರೋಣ ಅಷ್ಟ, ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ಏನ್ ಮಾಡ್ಬೇಕು? 1 ವರ್ಷದ ಸರಳ ಬಡ್ಡಿ. ಸರ್ 1 ವರ್ಷದ ಸರಳ ಬಡ್ಡಿ ಎಷ್ಟು? 62 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಂದ್ರೆ ಅಸಲು. ಸ್ಟಾರ್ಟಿಂಗ್ ಅಷ್ಟು ಎಷ್ಟದ್ದು? 600. ಇಲ್ಲಿ ಬರೀರಿ 600 ಡಿವೈಡೆಡ್ ಬೈ 6. ಏನ್ ಮಾಡ್ಬೇಕು ನೆಕ್ಸ್ಟ್? ಇಂಟು 100. ಇನ್ನೊಂದ್ಸಲ ಫಾರ್ಮುಲಾ ಬರೀರಿ. 1 year ಸಿಂಪಲ್ ಇಂಟ್ರೆಸ್ಟ್ ಅಪಾನ್ ಪ್ರಿನ್ಸಿಪಲ್ ಇಂಟು 100. ಈ ಜೀರೋ ಕ್ಯಾನ್ಸಲ್ ಆಗಿದೆ. ಸೊ 62 ಡಿವೈಡೆಡ್ ಬೈ 6. ಸ್ವಲ್ಪ ರೇಷಿಯೋ ಸಿಂಪ್ಲಿಫೈ ಮಾಡೋಣ. 2 3 2 2 31 ಡಿವೈಡೆಡ್ ಬೈ 3. ನಾನು ಡಿವೈಡ್ ಮಾಡಂಗಿಲ್ಲ, ಯಾಕಂದ್ರೆ ಇದು ಎಕ್ಸಾಕ್ಟ್ ನನಗೆ ಆನ್ಸರ್ ಬರೋದಿಲ್ಲ ಅಲ್ಲಿ. ಐ ವಿಲ್ ನಾಟ್ ಗೆಟ್ ಎಕ್ಸಾಕ್ಟ್ ಆನ್ಸರ್. ಅಷ್ಟೇ ಇಡ್ರಿ. ಇದು ಟೋಟಲ್ ಬಡ್ಡಿ ದರ 31/3%. ಇಲ್ಲಿ ಹಚ್ಚ್ರಿ 31/3%. ಈಗ ಅಲಿಗೇಷನ್ ಒನ್ ಸ್ಟೆಪ್ ನಮ್ದು ಆಗಿದೆ. ಈಗ ಏನ್ ಮಾಡ್ಬೇಕು ನೋಡ್ರಿ? ದೊಡ್ಡ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡ್ಬೇಕು, ಇಲ್ಲಿ ಬರೀಬೇಕು. ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡ್ರಿ, ಇಲ್ಲಿ ಬರೀರಿ. ಬಟ್ ಪ್ರಾಬ್ಲಮ್ ಇದು ಸಂಖ್ಯೆ ಸ್ವಲ್ಪ ಕ್ಯಾಲ್ಕುಲೇಷನ್ ನಮ್ದು ಬಹಳ ಲೆಂದಿ ಆಗುತ್ತೆ. ಅದಕ್ಕಾಗಿ ಯಾವಾಗೂ ಅಲಿಗೇಷನ್ ದಲ್ಲಿ ಇಲ್ಲೇ ಒಂದ್ ಸಂಖ್ಯೆ ಬಂದಿದೆ, ಆ ಸಂಖ್ಯೆ ಕ್ಯಾನ್ಸಲ್ ಮಾಡ್ರಿ. ಹೆಂಗ್ರಿ? ಇಂಟು 3 ಮಾಡ್ರಿ. ಮತ್ತೆ ಇಲ್ಲೇ ಪ್ರಾಬ್ಲಮ್ ಆಗುತ್ತೆ. ಇಲ್ಲೇ ಇಂಟು 3 ಮಾಡ್ರಿ. ಈಗ ನೋಡ್ರಿ, ಲೆಟ್ಸ್ ಸಿ ದಿಸ್. ಈ 3 ಕ್ಯಾನ್ಸರ್ ಸರ್. ಬರೀ 31. 13 3 ಎಷ್ಟಾಗುತ್ತೆ? 39% ತಗೋರಿ. ಈಗ ಇದು ಕ್ಯಾನ್ಸಲ್ ಮಾಡ್ರಿ. 5 3 ಎಷ್ಟ್ರಿ? 15%. ಈಗ ಸ್ಟಾರ್ಟ್ ಮಾಡ್ರಿ. ಇದು 31%. ನಾವು ಲೆಟ್ಸ್ ಸ್ಟಾರ್ಟ್ ದಿಸ್ ಅಗೇನ್. ನೋಡ್ರಿ, ದೊಡ್ಡ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ರಿ. 39 - 31. 39 ಇಲ್ಲೇ ಬರೀರಿ. 39 - 31 ಎಷ್ಟ್ರಿ ಸರ್? ಇದು 8 ಆಗುತ್ತೆ. ಆಮೇಲೆ ಇಲ್ಲಿಂದ ಈ ಕಡೆ 31 - 15. 31 - 15. ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ರೈಟಿಂಗ್. ಎಕ್ಸಾಮ್ ದಲ್ಲಿ ಡೈರೆಕ್ಟ್ಲಿ ಮೈನಸ್ ಮಾಡ್ರಿ. 31 - 15 ಎಷ್ಟಾಗುತ್ತದೆ? 16 ಆಗುತ್ತೆ. ಅಂದ್ರೆ ಮೊದಲ ಪಾರ್ಟ್, ಫಸ್ಟ್ ಪಾರ್ಟ್ 8 ಅನುಪಾತ, ಎರಡನೇ ಭಾಗ 16. ರೇಷಿಯೋ ಏನಿದೆ? 8 1 8, 8 2 16, 1:2. ಅಂದ್ರೆ ಮೊದಲ ಭಾಗ 1, ಎರಡನೇ ಭಾಗ 2. ಟೋಟಲ್ ಎಷ್ಟಿದೆ? 600. 1 + 2 ಟೋಟಲ್ ಎಷ್ಟಾಗುತ್ತೆ? 3. 3 ಅಂದ್ರೆ 600, 3 ಅಂದ್ರೆ 600. ಕ್ವಶನ್ ಇದೆ, ಪ್ರತಿಯೊಂದು ಭಾಗ ಫೈಂಡ್ ಮಾಡಬೇಕು. 1 ಅಂದ್ರೆ ಎಷ್ಟು? 2 ಅಂದ್ರೆ ಎಷ್ಟು? 3 ಎಷ್ಟಲೇ? 3 2 6 0 0. 200 ಇಲ್ಲೇ ಎಂಟು ಮಾಡ್ರಿ. 200 ಒಂದೇ, 200 200 400. 200 and 400. Option number. This is our answer by using the alligation. Okay, so this is the alligation technique.
ಈಗ ಬಿಗಿನರ್ ಸ್ಟೂಡೆಂಟ್, ಸಪೋಸ್ ಯು ಆರ್ ಫಸ್ಟ್ ಟೈಮ್ ಯು ಆರ್ ಸ್ಟಾರ್ಟಿಂಗ್, ನಿಮಗೂ ಸ್ವಲ್ಪ ಬಹಳ ಅಂದ್ರೆ ಬಹಳ ಇದು ಕನ್ಫ್ಯೂಷನ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಫಸ್ಟ್ ಬೇಸಿಕ್ ಈಸಿ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿ. ಈಗ ಪ್ರತಿಯೊಂದು ಕ್ಲಾಸಲ್ಲಿ ನೀವು ನೋಡಿರಿ, ಸ್ಟಾರ್ಟಿಂಗ್ ಕ್ವಶನ್ಸ್ ನಾನು ಈಸಿ ಐ ವಿಲ್ ಬಿ ಪುಟಿಂಗ್, ಅಂಡ್ ಲಾಸ್ಟ್ ಕ್ವಶನ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಕ್ವಶನ್ಸ್. ಸೊ ಅಟ್ ಲೀಸ್ಟ್ ಫಸ್ಟ್ ನೀವು ಏನ್ ಮಾಡ್ರಿ, ಅರ್ಧ ಭಾಗ ಅದು ಈಸಿ ಭಾಗ ಅದು ಪ್ರಿಪರೇಷನ್ ಮಾಡ್ರಿ, ಅಂಡ್ ದೆನ್ ಯು ಕಮ್ ಟು ದೀಸ್ ಕೈಂಡ್ ಆಫ್ ಕ್ವಶನ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಪ್ಯಾಟರ್ನ್, ಐ ಹೋಪ್ ಎವ್ರಿ ಒನ್ ಹ್ಯಾಸ್. ಮುಂದಿನ ಕ್ವಶನ್ ಏನಿದೆ, ಇದು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ಪ್ರಶ್ನೆ. ವಿಡಿಯೋ ಪಾಸ್ ಮಾಡ್ರಿ, ಆಮೇಲೆ ಅರ್ಥ ಮಾಡ್ರಿ, ಕ್ವಶನ್ ಏನಿದೆ ಸಾಲ್ವ್ ಮಾಡ್ರಿ, ಬಂದಿಲ್ಲ ಅಂದ್ರೆ ಇದು ಸೊಲ್ಯೂಷನ್. ಗೋವಿಂದ, ಏನಿದೆ ಪ್ರಶ್ನೆ? ಗೋವಿಂದ ಅವರು HDFC ಯಲ್ಲಿ ವಾರ್ಷಿಕ 3% ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿದರು. ಎಷ್ಟು ನನಗೆ ಗೊತ್ತಿಲ್ಲ. 2 ವರ್ಷ ನಂತರ ಗೋವಿಂದ ಅವರಿಗೆ ವಾರ್ಷಿಕ ಸಂಯೋಜಿತ ಬಡ್ಡಿಯನ್ನು ಎಷ್ಟು 203 ಚಕ್ರ ಬಡ್ಡಿ ದೊರೆತರೆ, ಅದಕ್ಕಾಗಿ ಏನಿದೆ ಮತ್ತು ಅಷ್ಟು ಕೊಟ್ಟಾರೆ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ದೊರೆತರೆ ಅದಕ್ಕೆ ಅನುಗುಣವಾದ ಸರಳ ಬಡ್ಡಿ ಎಷ್ಟಿದೆ, ಸರಳ ಬಡ್ಡಿ ಫೈಂಡ್ ಮಾಡಬೇಕು. ಏನೇನಿದೆ ಮೈ ಡಿಯರ್ ಫ್ರೆಂಡ್ಸ್, ಪ್ರಿನ್ಸಿಪಲ್ ಎಷ್ಟಿದೆ ಗೊತ್ತಿಲ್ಲ, ಬಟ್ 2 ವರ್ಷದಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, 2 ವರ್ಷ ಕೊಟ್ಟಾರ ಟೈಮಿಂಗ್, ರೇಟ್ ಕೊಟ್ಟಾರ, ನಮಗೆ ರೇಟ್ ಕೊಟ್ಟಾರಿಲ್ಲ, ಕೊಟ್ಟಾರ 3%. ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಾರ 203 ರೂಪಾಯಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದಿಸ್? ನೀವು ಹೇಳಬೇಕು, ಸರಳ ಬಡ್ಡಿ ಇದು ಎಷ್ಟಿದೆ, ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್? ಹೆಂಗ್ ತೆಗಿಬೇಕು ಹೇಳ್ರಿ? ವೆರಿ ಗುಡ್. ನೋಡ್ರಿ, ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಟು ಸಾಲ್ವ್ ದಿಸ್. ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಅದರಲ್ಲಿ. ಓಕೆ, ಬೇರೆ ವಿಡಿಯೋಸ್ ಅಲ್ಲಿ ಐ ಹ್ಯಾವ್ ಟೋಲ್ಡ್ ಯು ಅನದರ್ ಡಿಫ್ರೆಂಟ್ ವೇಸ್. ನಾವು ಲೆಟ್ಸ್ ಸಿ ಇನ್ನೊಂದು ಒನ್ ಟೆಕ್ನಿಕ್. ನೋಡ್ರಿ, 3% ರೇಟ್ ಇದೆ. ರೇಟ್ ಇಂಟ್ರೆಸ್ಟ್ ಎಷ್ಟು? 3%. ಫಸ್ಟ್ ಆಫ್ ಆಲ್ ನೋಡೋಣ, ಚಕ್ರ ಬಡ್ಡಿಯಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ದಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ 2 ಹೇಳ್ತೇನೆ ನಿಮ್ಗೂ. ಸಿಂಪಲ್ ಇಂಟ್ರೆಸ್ಟ್ ದಲ್ಲಿ ಪರ್ಸೆಂಟೇಜ್, ಸಿಂಪಲ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ಮತ್ತು ಚಕ್ರ ಬಡ್ಡಿಯ ಪರ್ಸೆಂಟೇಜ್ ಇದು ಎಷ್ಟಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ 1 ವರ್ಷಕ್ಕೆ 3%. ಸೊ 2 ವರ್ಷಕ್ಕೆ ಎಷ್ಟಾಗುತ್ತೆ? 3 2 6%. ಸರಳ ಬಡ್ಡಿ ಪ್ರತಿ ವರ್ಷಕ್ಕೆ ಸಮಾನ ಇರುತ್ತೆ, ಚೇಂಜ್ ಆಗೋದಿಲ್ಲ. ಇಟ್ ವೋಂಟ್ ಚೇಂಜ್ ಮೈ ಡಿಯರ್ ಫ್ರೆಂಡ್ಸ್. ಫಾರ್ 1 year it is 3%, ಫಾರ್ 2 years 3 2 6%, 6%. ಬಟ್ ಕಂಪೌಂಡ್ ಇಂಟ್ರೆಸ್ಟ್ ದಲ್ಲಿ ಹಂಗ ಇಂಟು ಮಾಡಾಗ ಬರಂಗಿಲ್ಲ. ಅಲ್ಲಿ ಹಿಂಗ್ ಮಾಡ್ಬೇಕು, ನಿಮ್ಗೂ ಹೇಳಿ ಬಳಸಲ್ಲ. ಮೊದಲ ವರ್ಷಕ್ಕೆ 3%, 2ನೇ ವರ್ಷಕ್ಕೆ 3%, ಟೋಟಲ್ ಎಷ್ಟಾಗಿದೆ? 6%. ಇಲ್ಲ, A + B + AB ಆ ಫಾರ್ಮುಲಾ ಬೇಕಾದ ಯೂಸ್ ಮಾಡ್ರಿ. ಯಾವ್ರಿ? ಟೋಟಲ್ ಪರ್ಸೆಂಟೇಜ್ A + B + AB ಡಿವೈಡೆಡ್ ಬೈ 100. ಇದು ಫಾರ್ಮುಲಾ ಯೂಸ್. ಎ ಅಂದ್ರೆ ಇದು 3%, ಮೊದಲ ವರ್ಷ 3%, 2ನೇ ವರ್ಷ 3%, ಟೋಟಲ್ ಎಷ್ಟಾಗುತ್ತೆ ನೋಡ್ರಿ 3%. ಅಂದ್ರೆ 3 ಅಷ್ಟೇ ಬರೀರಿ. 3 3 6, 3 3 ಇದು 3 ಇದು 3, 3 3 9 ಡಿವೈಡೆಡ್ ಬೈ 100. 3 ಮತ್ತು 3 6 ಆಗಿದೆ. 6 9 ಡಿವೈಡೆಡ್ ಬೈ 100 ಅಂದ್ರೆ ಏನ್ರಿ? 9 ಬೈ 100 ಅಂದ್ರೆ 0.09, 0.09. ಸೊ ಇದು 6.09%. 6.09%. ಸರಳ ಬಡ್ಡಿ 6%, ಚಕ್ರ ಬಡ್ಡಿ ಸರಳ ಬಡ್ಡಿಗಿಂತ ಜಾಸ್ತಿ ಇರುತ್ತೆ, ಅದಕ್ಕಾಗಿ 6.09%. ಹೀಗೆ ಮ್ಯಾಚ್ ಮಾಡ್ರಿ. ಈ 6.09% ಅಂದ್ರೆ 203. ಓಕೆ, ಸೊ ನೋಡಿ ಡೈರೆಕ್ಟ್ ಈ 203 ಅಂದ್ರೆ ಎಷ್ಟಕ್ಕೆ? ಇದು ಏನಿದೆ? ಚಕ್ರ ಬಡ್ಡಿ. ಆ ಚಕ್ರ ಬಡ್ಡಿ ರುಪೀಸ್ ಅಲ್ಲಿ ಎಷ್ಟಿದೆ? ಎಷ್ಟು? ಪರ್ಸೆಂಟೇಜ್ ಅಲ್ಲಿ ಎಷ್ಟಿದೆ? 6.09% ಇದೆ. ಏನ್ ಫೈಂಡ್ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್? ಸರಳ ಬಡ್ಡಿ ಎಷ್ಟಿದೆ? 6. 6 ಅಂದ್ರೆ ಎಷ್ಟು? 203 ರೂಪಾಯಿ ಅಂದ್ರೆ ಎಷ್ಟಕ್ಕೆ ಸಮಾನ? ಏನ್ ಫೈಂಡ್ ಮಾಡಬೇಕು? ಈ 6% ಅಂದ್ರೆ ಎಷ್ಟು? ಸೊ ನೋಡ್ರಿ. ಸೊ ಪಾಯಿಂಟ್ ಇದೆ, ಪಾಯಿಂಟ್ ಬೇಡ ಸರ್. ಪಾಯಿಂಟ್ ಬೇಡ ಅಂದ್ರೆ ಇದು ಪಾಯಿಂಟ್ ಬೇಡ ಅಂದ್ರೆ 2 0 ಮೇಲ್ಗಡೆ ಹಾಕ್ರಿ. ಸೊ 2 0 ಇಲ್ಲಿ ಹಚ್ಚೋನು, 0 0 ಇದು ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ. 203 1 203 3 1/3. 33 ಹೇಳ್ಬೇಡ, ಇಲ್ಲಿ 600 ಇದೆ. 3 1 3, 3 2 6, 0 0. ಎಷ್ಟ್ರಿ? 200. ಓಕೆ, ಐ ಥಿಂಕ್ ಇಟ್ ಇಸ್ ನಾಟ್ ಕ್ಲಿಯರ್, ಐ ರೈಟ್ ಇಟ್ ಹಿಯರ್. 3 into 2, 0 0. 200 ರೂಪಾಯಿ. 200 ಆನ್ಸರ್. ಇದು ಒಂದು ಟೆಕ್ನಿಕ್. ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ನಾನು. ಒನ್ ಮೋರ್ ಟೆಕ್ನಿಕ್ ಆಲ್ಸೋ. ಫಸ್ಟ್ ನೋಟ್ ಮಾಡ್ರಿ ಇದು. ಒನ್ ಮೋರ್ ಟೆಕ್ನಿಕ್ ಆಲ್ಸೋ ಐ ವಿಲ್ ಟೆಲ್ ಯು ಇಫ್ ಯು ವಾಂಟ್ ಹಿಯರ್. ಸೊ ಅದು ಗೆಸ್ ವರ್ಕ್ ಇದೆ. 2ನೇ ಟೆಕ್ನಿಕ್ ಇದು ಎಲ್ಲ ಬೇಡ, ಗೆಸ್ ವರ್ಕ್. ಅಂದ
ಈ 200 ಕ್ವಶನ್ಸ್ ಇಲ್ಲ. ಈ ವರ್ಷದ ಇನ್ನೊಂದು 2026 SSGC ಪ್ಲೇ ಲಿಸ್ಟ್ ಅಲ್ಲಿ ನೋಡ್ರಿ, ಐ ಹ್ಯಾವ್ ಎಕ್ಸ್ಪ್ಲೈನ್ ದಿಸ್ ವೆರೈಟಿ ಆಲ್ಸೋ. ಇಲ್ಲಿ ಪ್ರಿನ್ಸಿಪಲ್ ಇರುತ್ತೆ, ಬ್ಯಾಂಕ್ ದಲ್ಲಿ ನೀವು ಜಮಾ ಮಾಡ್ತೀರಿ. ಪ್ರಿನ್ಸಿಪಲ್ ಮೊದಲ ವರ್ಷ, ಎರಡನೇ ವರ್ಷ, ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್. ಪ್ರತಿ ವರ್ಷಕ್ಕೆ ಸರಳ ಬಡ್ಡಿ ಸಮಾನ ಇರುತ್ತೆ. ಸೊ ಟೋಟಲ್ ಚಕ್ರ ಬಡ್ಡಿ ಎಷ್ಟಿದೆ? 203. ಸೊ ಚಕ್ರ ಬಡ್ಡಿ ಅಂತ ಸರಳ ಬಡ್ಡಿ ಕಡಿಮೆ ಇರುತ್ತೆ. ಗೆಸ್ ವರ್ಕ್ ಮಾಡೋನು, ಇದು 203 ಬೇಡ, 203 ಬೇಡ, 200 ಅಸ್ಯೂಮ್ ಮಾಡೋನು. ಸರಳ ಬಡ್ಡಿ ಎಷ್ಟಿದೆ? 200 ಅಸ್ಯೂಮ್ ಮಾಡೋನು. ಸೊ ಇಲ್ಲೇ 100 ರೂಪಾಯಿ ಸರಳ ಬಡ್ಡಿ, ಮೊದಲ ಲೈನ್ ಸರಳ ಬಡ್ಡಿ, ಇಲ್ಲೇ 100 ರೂಪಾಯಿ. ಇದು 100 100 200 ಆಗಿದೆ. 200ರಿಂದ 203 ಎಷ್ಟು ಜಾಸ್ತಿ ಇದೆ ಸರ್? 3 ರೂಪಾಯಿ ಜಾಸ್ತಿ ಇದೆ. ಈ 3 ಇಲ್ಲೇ ಬರೀರಿ. ಆಮೇಲೆ ಬರೀ ಚೆಕ್ ಮಾಡಬೇಕು. ಈ 100 ಸಂಖ್ಯೆಯ ಎಷ್ಟು ಶೇಕಡ? 3%. 100 ಸಂಖ್ಯೆಯ 3% ಎಷ್ಟ್ರಿ ಸರ್? ಇದು 3 ರೂಪಾಯಿ ಅಂದ್ರೆ ಕರೆಕ್ಟ್ ಇದೆ. 100 ಸಂಖ್ಯೆಯ 3% 3 ಇದೆ. ಹಾ ಸರ್, 3 ರೂಪಾಯಿ ಇದೆ ಅಂದ್ರೆ ಎಲ್ಲಾ ನಿಮ್ದು ಗೆಸ್ ವರ್ಕ್ ನೀವು ಏನ್ ಮಾಡಿರಿ ಅದ ಸರಿ ಇದೆ. ಮೊದಲ ಲೈನ್, ದ ಫಸ್ಟ್ ಲೈನ್ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ದ ಫಸ್ಟ್ ಲೈನ್ ಅಂದ್ರೆ ಏನ್ರಿ? ಸಿಂಪಲ್ ಇಂಟ್ರೆಸ್ಟ್. ಈಗ 100 100 200 ಮತ್ತು ಎಲ್ಲಾ ಸೇರಿಸಿ ಅಂದ್ರೆ ಏನ್ರಿ? ಇಲ್ಲಿಂದ ಇಲ್ಲಿ ಎಲ್ಲಾ ಸೇರಿಸಿ ಇದು ಏನ್ರಿ ಸರ್? ಇದು ನಮ್ದು ಕಂಪೌಂಡ್ ಇಂಟ್ರೆಸ್ಟ್. 100 + 100 + 3 203. ಇದು ಎರಡನೇ ಟೆಕ್ನಿಕ್, ಸೆಕೆಂಡ್ ಟೆಕ್ನಿಕ್. ಮುಂದಿನ ಪ್ರಶ್ನೆ ನೋಡಿ. ನೆಕ್ಸ್ಟ್ ಕ್ವಶನ್ ಸೇಮ್ ಐತಿ. ನೀವು ಸರಿಯಾಗಿದ್ದು ಏನ್ ಮಾಡ್ರಿ? ಸಾಲ್ವ್ ಮಾಡ್ರಿ ಅಂಡ್ ಹೋಮ್ ವರ್ಕ್ದಲ್ಲಿ ಹೇಳ್ರಿ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್. ಬಂದಿಲ್ಲ ಅಂದ್ರೆ ಏನ್ ಮಾಡ್ರಿ? ಸ್ಕ್ರೀನ್ಶಾಟ್ ತಗೋರಿ, ಗೂಗಲ್ ಮೇಲೆ ಹಾಕ್ರಿ. ಲೆನ್ಸ್ ಫಸ್ಟ್ ಮಾಡಿ, ಡೈರೆಕ್ಟ್ಲಿ ಹಾಕ್ಬೇಡ, ನೀವು ಸಾಲ್ವ್ ಮಾಡ್ರಿ, ಟ್ರೈ ಮಾಡ್ರಿ 2-3 ಸಲ. ಓಕೆ, ಯು ವಿಲ್ ಗೆಟ್ ದಿ ಆನ್ಸರ್. ಟು ಚೆಕ್ ದ ಆನ್ಸರ್ ಗೂಗಲ್ ಲೆನ್ಸ್ ಅಲ್ಲಿ ಹಾಕ್ರಿ, ಇದು ಸ್ಕ್ಯಾನ್ ಮಾಡ್ರಿ. ಯು ವಿಲ್ ಗೆಟ್ ದಿಸ್ ಇನ್ SSCGD 13 ಫೆಬ್ರವರಿ ಕ್ವಶನ್. ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ ಇದೆ. ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಅಂದ್ರೆ ಟ್ರೈನ್ಸ್ ಕ್ವಶನ್, ಇಲ್ಲ ಅಂದ್ರೆ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ಯಾಟರ್ನ್ ಒಂದು ಕ್ವಶನ್ ನೀವು ನೋಡಿ. ಒಂದು ಟ್ರೈನ್ ನಿಗದಿತ ಸಮಯಕ್ಕಿಂತ 4 ಗಂಟೆ ಮುಂಚಿತವಾಗಿ ಹೊರಟಿತು ಮತ್ತು 960 ಕಿಲೋಮೀಟರ್ ದೂರವನ್ನು ತನ್ನ ಗಮನ ಸ್ಥಾನವನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಅದು ತನ್ನ ಸಾಮಾನ್ಯ ವೇಗವನ್ನು ಗಂಟೆಗೆ 40 ಕಿಲೋಮೀಟರ್ ಕಡಿಮೆ ಮಾಡಬೇಕಾಗಿತ್ತು. ರೈಲಿನ ಸಾಮಾನ್ಯ ವೇಗ ಎಷ್ಟಿದೆ? A train left 4 hours early than the scheduled time, and in order to reach the destination 960 km away on the time, it had to decrease the usual speed by 40 km per hour. What is the usual speed of the? ಎಲ್ಲಿ ಮಾಡಿರಿ ಈ ಪ್ಯಾಟರ್ನ್ ಕ್ವಶನ್ಸ್? ಒಂದು ಕ್ವಶನ್ ನೀವು ನೋಡಿರಿ, ಐ ವಿಲ್ ಟೆಲ್ ಯು ಒನ್ ಕ್ವಶನ್, ಅಲ್ಲೇ ನಿಮಗೂ ಫ್ಲಾಶ್ ಆಗುತ್ತೆ. ನೇಹ ಮನೆಯಿಂದ ಶಾಲೆಗೆ 40 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಓಕೆ, ನೇಹ, ಅಜಯ್ ತಗೋರಿ. ಅಜಯ್ ನಮ್ದು ಮನೆಯಿಂದ ಶಾಲೆಗೆ ಹೋಗುತ್ತಾನೆ. ಎಷ್ಟು? 40 ಕಿಲೋಮೀಟರ್ ವೇಗದಲ್ಲಿ ಮತ್ತು 10 ನಿಮಿಷ ಲೇಟ್ ಆಗುತ್ತೆ. ಎರಡನೇ ದಿನ 60 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಾನೆ, 5 ನಿಮಿಷ ಜಲ್ದಿ ಹೋಗುತ್ತಾನೆ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಹೋಮ್ ಟು ಸ್ಕೂಲ್, ಆಫೀಸ್ ಟು ಹೋಮ್? ಆ ರೀತಿ ಕ್ವಶನ್. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಹೋಮ್ ಟು ಸ್ಕೂಲ್, ಮನೆಯಿಂದ ಆಫೀಸ್? ಆ ಪ್ಯಾಟರ್ನ್ ಕ್ವಶನ್ಗೆ ಒಂದು ಫಾರ್ಮುಲಾ ನೀವು ಯೂಸ್ ಮಾಡಿರಿ. ಅದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡೋಣ. ಸೇಮ್ ಥಿಂಗ್ ವಿ ವಿಲ್ ಯೂಸ್ ಇಟ್ ಹಿಯರ್. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ಯಾವಾಗೂ ಡಿಸ್ಟೆನ್ಸ್ ಫಾರ್ಮುಲಾ S1 S2 ಡಿವೈಡೆಡ್ ಬೈ ಏನ್ರಿ? S1 ಮೈನಸ್ S2 ಇಂಟು ಏನ್ರಿ? ಡೆಲ್ಟಾ ಟಿ. ಸರ್ ಡೆಲ್ಟಾ ಟಿ ಅಂದ್ರೆ ಏನ್ರಿ? ಟೈಮ್ ಗ್ಯಾಪ್. ಡೆಲ್ಟಾ ಟಿ ಅಂದ್ರೆ ಟೈಮ್ ಗ್ಯಾಪ್. ನೋಡ್ರಿ, ಆಲ್ರೆಡಿ ಅವರು ಡಿಸ್ಟೆನ್ಸ್ ಕೊಟ್ಟಾರ. ಡಿಸ್ಟೆನ್ಸ್ ಫಿಕ್ಸ್ ಇದೆ 960 ಕಿಲೋಮೀಟರ್. ಇಲ್ಲಿ ಬರೀರಿ 960 ಕಿಲೋಮೀಟರ್. ಮೊದಲ ಸ್ಪೀಡ್ ಎಷ್ಟು ಗೊತ್ತಿಲ್ಲ, ಸ್ಪೀಡ್ ಕೊಟ್ಟಿಲ್ಲ ಈ ಪ್ರಶ್ನೆಯಲ್ಲಿ. ಮೊದಲ ಸ್ಪೀಡ್ ಅದೇ ಗೊತ್ತು, ಫೈಂಡ್ ಮಾಡಬೇಕು. ರೈಲಿನ ಸಾಮಾನ್ಯ ವೇಗ ಎಷ್ಟಿದೆ? ಮೊದಲ ಸ್ಪೀಡ್ ನನಗೆ ಗೊತ್ತಿಲ್ಲ, ಎಕ್ಸ್ ಹಾಕೋಣ. ಎರಡನೇ ಸ್ಪೀಡ್ ಏನಿದೆ? ಎಲ್ಲಿದೆ? ಇಲ್ಲಿದೆ, 40 ಕಿಲೋಮೀಟರ್ ಪ್ರತಿ ಗಂಟೆ. 40 ಕಿಲೋಮೀಟರ್ ಪ್ರತಿ ಗಂಟೆ, ಇದು ಎರಡನೇ ಸ್ಪೀಡ್. ಓಕೆ, ಸಾರಿ 40 ಸ್ಪೀಡ್ ಇಲ್ಲ. decreases the usual speed by 40. It had to decrease the usual speed by 40 ಕಿಲೋಮೀಟರ್. 40 ಕಿಲೋಮೀಟರ್ ಕಡಿಮೆ ಮಾಡಬೇಕು. ಈ ಸ್ಪೀಡ್ಗಿಂತ ಈ ಸ್ಪೀಡ್ ಸ್ವಲ್ಪ ಕಡಿಮೆ ಇದೆ ಸರ್. ಎಷ್ಟು? 40 ಕಡಿಮೆ ಇದೆ. ಮೊದಲ ಸ್ಪೀಡ್ ಎಕ್ಸ್, ಎರಡನೇ ಸ್ಪೀಡ್ ಎಕ್ಸ್ ಮೈನಸ್ 40 ಡಿವೈಡೆಡ್ ಬೈ ಈ ಎರಡು ಸ್ಪೀಡ್ ಇಲ್ಲಿ ಏನ್ ಮಾಡಬೇಕು ಸರ್? ಮೈನಸ್ ಮಾಡಬೇಕು. ನೋಡ್ರಿ, ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡಿದ್ರಿ, ಎಕ್ಸ್ ಮೈನಸ್ ಎಕ್ಸ್ 0 ಆಗುತ್ತೆ. ಆಮೇಲೆ ಏನ್ರಿ ಸರ್? ಎಕ್ಸ್ ನೋಡ್ರಿ, ಎಕ್ಸ್ ಮೈನಸ್ ಈ ಸಂಖ್ಯೆ ಮೈನಸ್ ಮಾಡೋನು, ಎಕ್ಸ್ ಮೈನಸ್ ಮೈನಸ್ ಏನಾಗುತ್ತೆ? ಪ್ಲಸ್. ಸೊ ಎಕ್ಸ್ ಮೈನಸ್ ಎಕ್ಸ್ ಏನ್ರಿ? 0 ಆಗಿದೆ. ಅಗೇನ್ ಐ ಆಮ್ ಟೆಲಿಂಗ್ ಯು,
ಫಸ್ಟ್ ಸ್ಪೀಡ್ ಮೈನಸ್ ಸೆಕೆಂಡ್ ಸ್ಪೀಡ್ ಎಕ್ಸ್ ಮೈನಸ್ ಇದು ಎಕ್ಸ್ ಮೈನಸ್ ಮೈನಸ್ ಯಾಕಂದ್ರೆ 2 ಸಲ ಮೈನಸ್ ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ 40 ಎಕ್ಸ್ ಮೈನಸ್ ಎಕ್ಸ್ 0 ಸೊ ಓನ್ಲಿ 40 is left here so only 40 is left into ಟೈಮ್ ಗ್ಯಾಪ್ ಎಷ್ಟು ಕೊಟ್ಟಾರ 4 ಗಂಟೆ ಮುಂಚಿತವಾಗಿ 4 hour ಅರ್ಲಿ ಅಲ್ಲಿ 10 ಗಂಟೆ ಆಗಿರಬಹುದು ಸ್ಟಾರ್ಟಿಂಗ್ ಈಗ 4 ಗಂಟೆ ಅರ್ಲಿ ಅಂದ್ರೆ 6 ಗಂಟೆ ಡಿಫ್ರೆನ್ಸ್ ಎಷ್ಟಿದೆ 4 ಗಂಟೆ ಅದು ಟೈಮಿಂಗ್ ಡಿಫ್ರೆನ್ಸ್ ಕೊಟ್ಟಾರ ಅವರು 4 ಗಂಟೆ 4 hours ಸಿಂಪ್ಲಿಫೈ ಮಾಡ್ರಿ ಈಗ ಸಿಂಪಲ್ 4 ಒಂದೇ 4 ಇಂಟು 10 ಈ ಸಂಖ್ಯೆ ಇಲ್ಲಿ ಇಂಟು ಮಾಡ್ರಿ ಕ್ರಾಸ್ ಇಲ್ಲಿಂದ ಇಲ್ಲ ಕ್ಯಾನ್ಸಲ್ ಆಗಂಗಿಲ್ಲ ಯಾಕಂದ್ರೆ ಬ್ರಾಕೆಟ್ ಇದೆ ಸೊ ಇದು 9600 is equal to x into x square minus x into 40x so quadratic equation my dear friend quadratic equation ಇದು quadratic equation ತಯಾರಾಗಿದೆ ಸೊ ಇದು ಸಾಲ್ವ್ ಮಾಡೋಣ let's solve the quadratic equation my dear friend x square minus 40x ಇದು ಆ ಕಡೆ ತಗೋರಿ ಸರ್ ಇದು ಆ ಕಡೆ minus 9600 quadratic equation ದಲ್ಲಿ ಫಸ್ಟ್ ಆಫ್ ಆಲ್ ಎರಡು ಸಂಖ್ಯೆ ವಿಚಾರ ಮಾಡ್ರಿ ಆ ಎರಡು ಸಂಖ್ಯೆಯ ಮಲ್ಟಿಪ್ಲಿಕೇಶನ್ ಎಷ್ಟು ಆ ಎರಡು ಸಂಖ್ಯೆ ಅಡಿಷನ್ ಇಲ್ಲ ಅಂದ್ರೆ ಮೈನಸ್ ಮಾಡಿದ ನಂತರ ಇಷ್ಟು ಬರಬೇಕು ಯಾವ ಎರಡು ಸಂಖ್ಯೆ ನೋಡ್ರಿ 9600 ಯಾವ ಮಗ್ಗಿಯಲ್ಲಿ ಬರುತ್ತೆ ಸರ್ ಗೊತ್ತಿಲ್ಲ ಓಕೆ ಫಸ್ಟ್ ಆಫ್ ಆಲ್ ಬಿಗಿನರ್ ಸ್ಟೂಡೆಂಟ್ಗೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಫಸ್ಟ್ ಲೆಟ್ಸ್ ಟೇಕ್ 2-3 ಎಕ್ಸಾಂಪಲ್ಸ್ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 is equal to 0 ಯಾವ ರೀತಿ ಫೈಂಡ್ ಮಾಡಬೇಕು ಓಕೆ ಆಮೇಲೆ ಸಪೋಸ್ ಎಕ್ಸ್ ಸ್ಕ್ವೇರ್ 13x ಇಷ್ಟು ನೋಡ್ರಿ ಎರಡು ಸಂಖ್ಯೆ ವಿಚಾರ ಮಾಡ್ರಿ ಆ ಸಂಖ್ಯೆಯ ಪ್ರಾಡಕ್ಟ್ ಅಂದ್ರೆ ಗುಣಲಬ್ಧ ಪ್ರಾಡಕ್ಟ್ ಆರ್ ಆಗಬೇಕು 6 ಅಂದ್ರೆ ಏನ್ರಿ ಸರ್ 2 3 6 2 3 2 3 6 ಸೊ 2 3 6 ಇದೆ ಆ ಸಂಖ್ಯೆಯ ಪ್ಲಸ್ ಮಾಡಿದ ನಂತರ ಸಮ್ ಇಲ್ಲ ಅಂದ್ರೆ ಡಿಫರೆನ್ಸ್ ಸಮ್ ಆರ್ ಡಿಫರೆನ್ಸ್ ಇಷ್ಟು ಬರಬೇಕು 5 ಇದೆ 2 + 3 5 ಕರೆಕ್ಟ್ ಸರ್ ಅಂಡ್ 2 3 6 ಅದು ಸರಿ ಇದೆ ಆಮೇಲೆ ಸೈನ್ ಚೇಂಜ್ ಮಾಡ್ರಿ -2 ಇದು ಶಾರ್ಟ್ ಟ್ರಿಕ್ ಇದೆ ಓಕೆ ಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ ಬಟ್ ಎಸ್ ಈಗ ನಿಮ್ದು ಎಕ್ಸಾಮ್ಗೂ ಅದು ಕೇಳ್ತಾರೆ ನಿಮ್ಗೆ ಎಲ್ಲಿ ಕೇಳ್ತಾರೆ ಇದು ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಮತ್ತೆ ಇನ್ನೊಂದು ಅಂದ್ರೆ ಬೋಟ್ ಅಂಡ್ ಸ್ಟ್ರೀಮ್ಸ್ ಚಾಪ್ಟರ್ ದಲ್ಲಿ ಇಲ್ಲಿ ಸೇಮ್ 36 ಅಂದ್ರೆ ಏನ್ರಿ 9 4 36 9 4 36 9 ಮತ್ತು 4 ಇದು 13 ಆಗಬೇಕು ಅಂದ್ರೆ ಎರಡು ಸಂಖ್ಯೆ ಮೈನಸ್ 9 4 9 -9 -4 -13 ಮತ್ತು -9 ಇಂಟು -4 +30 ಇಂಟು ಮಾಡಿದ ನಂತರ ಎಷ್ಟು ಬರಬೇಕು ಪ್ಲಸ್ ಆರ್ ಮೈನಸ್ ಮಾಡಿದ ನಂತರ ಎಷ್ಟು ಬರಬೇಕು ಕರೆಕ್ಟ್ ಇದೆ ಬಟ್ ಸೈನ್ ಚೇಂಜ್ ಮಾಡ್ರಿ +9 +4 ಇದು ದಿಸ್ ಯು ಹ್ಯಾವ್ ಟು ರಿಮೆಂಬರ್ ಸೇಮ್ ಟೆಕ್ನಿಕ್ ಇಲ್ಲಿ ಯೂಸ್ ಮಾಡೋಣ 9600 ಎಲ್ಲಿ ಬರುತ್ತೆ ಗೊತ್ತಿಲ್ಲ 96 ಯಾವ ಮಗ್ಗಿಯಲ್ಲಿ ಬರುತ್ತೆ 96 ಅಂದ್ರೆ 12 8 96 12 8 96 12 8 96 ಇದೆ ಬಟ್ ಇದು 2 zeros ಇದೆ ಎಕ್ಸ್ಟ್ರಾ 2 0 ಇಲ್ಲಿ 1 0 ಹಚ್ಚ್ರಿ ಇಲ್ಲಿ 1 0 120 80 ಡಿಫರೆನ್ಸ್ ಎಷ್ಟಿದೆ 40 ಸರಿ ಇದೆ ನೋಡ್ರಿ 120 80 ಡಿಫರೆನ್ಸ್ ಎಷ್ಟು 40 ಇಲ್ಲಿ ಯಾವ ಸೈನ್ ಇದೆ ನಾ ಚಿನ್ನ ಅದು ದೊಡ್ಡ ಸಂಖ್ಯೆಗೆ ಕೊಡ್ರಿ ದೊಡ್ಡ ಸಂಖ್ಯೆಗೆ ಅದು ಕೊಡ್ರಿ ಮತ್ತು ಬೇರೆ ಸಂಖ್ಯೆಗೆ ಪ್ಲಸ್ ಮೈನಸ್ ಪ್ಲಸ್ ಏನಾಗುತ್ತೆ -40 ಆಮೇಲೆ ಇಂಟು ಮಾಡಿದ ನಂತರ -96 ಬಟ್ ಸೈನ್ ಏನ್ ಮಾಡಬೇಕು ಸೈನ್ ಯಾವ ಟು ಚೇಂಜ್ ಮಾಡಬೇಕು ಪ್ಲಸ್ ಇದೆ ಅಂದ್ರೆ ಮೈನಸ್ ಇದೆ ಅಂದ್ರೆ ಪ್ಲಸ್ ಸೈನ್ ಚೇಂಜ್ ಮಾಡ್ರಿ +120 ಅಂಡ್ ಸೈನ್ ಚೇಂಜ್ ಮಾಡ್ರಿ -8 ನಮ್ದು ಆನ್ಸರ್ ಯಾವಾಗೂ ಪಾಸಿಟಿವ್ ಇರಬೇಕು ಪಾಸಿಟಿವ್ ಆನ್ಸರ್ ಅಂದ್ರೆ 120 ಇದು ನಮ್ದು ಹಳೆ ಸ್ಪೀಡ್ 120 km/h ಆಪ್ಷನ್ ನಂಬರ್ 4 by using the quadratic equation. Okay, so this is another technique which ಮುಂದಿನ ಕ್ವೆಶ್ಚನ್ ನೋಡೋಣ ನೆಕ್ಸ್ಟ್ ಕ್ವೆಶ್ಚನ್ ಇದು ನಮ್ದು ಕ್ಲಾಸ್ ಇವತ್ತಿನ ಕ್ಲಾಸ್ ಲಾಸ್ಟ್ ಕ್ವೆಶ್ಚನ್ ಆಫ್ ಟುಡೇ ಸರಾಸರಿ ಚಾಪ್ಟರ್ ದಲ್ಲಿ ಕೇಳಿದ ಕ್ವೆಶ್ಚನ್ ನೋಡ್ರಿ ಸರಿಯಾಗಿ ಓದ್ರಿ ಫಸ್ಟ್ ಓಕೆ ಡೈರೆಕ್ಟ್ಲಿ ನೋಡ್ಬೇಡ ಸರಿಯಾಗಿ ಓದ್ರಿ ಪಾಸ್ ಮಾಡ್ರಿ ನೀವು ಟ್ರೈ ಮಾಡ್ರಿ ಬಂದಿಲ್ಲ ಅಂದ್ರೆ 6 person went to a hostel to have their meals 5 of them spent 30 rupees each on their meals the sixth person spent 50 rupees more than the average expenditure of all what is the total money spent by all the person 6 ಜನರು ಊಟ ಮಾಡಲು ಆ ಹೋಟೆಲ್ಗೆ ಹೋದರು ಓಕೆ ಅವರಲ್ಲಿ 5 ಜನರು 6 ಜನ ಹೋಗ್ಯಾರ ಪ್ರಶ್ನೆ ಅದೇ ಐತಿ ಏನ್ರಿ ಎಲ್ಲಾ ವ್ಯಕ್ತಿಗಳ ಖರ್ಚು ಮಾಡಿದ ಒಟ್ಟು ಹಣ ಎಷ್ಟಿದೆ 6 ಜನ ನಮ್ ಕಡೆ ನಂಬರ್ ಐತಿ ಸರ್ ನಂಬರ್ ಎಷ್ಟ್ರಿ 6 ಜನ ಬಟ್ ಪ್ರತಿಯೊಂದು ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಅದು ಗೊತ್ತಿಲ್ಲ ನನಗೆ ಪ್ರತಿಯೊಂದು ಎಷ್ಟೆಷ್ಟು ಖರ್ಚು ಮಾಡ್ತಾರೆ ನನಗೆ ಗೊತ್ತಿಲ್ಲ 6 ಜನರು ಪ್ರತಿಯೊಂದು ಸರಾಸರಿ ಎಷ್ಟಿದೆ ಅದು ಗೊತ್ತಿಲ್ಲ
ವಾಟ್ ಈಸ್ ದ ಎವರೇಜ್ ಆಫ್ ಈಚ್ ಗೊತ್ತಿಲ್ಲ, ಅದು ಅಸ್ಯೂಮ್ ಮಾಡೋನು ಎಕ್ಸ್. ಎವರೇಜ್ ಎಷ್ಟು ಅಸ್ಯೂಮ್ ಮಾಡೋನು ಎಕ್ಸ್. ಓಕೆ, ಆಮೇಲೆ ಟೋಟಲ್ ಎಷ್ಟಾಗುತ್ತೆ, ಎಲ್ಲ 6 ಜನದ ಟೋಟಲ್ ಖರ್ಚು ಎಷ್ಟು, ಆರ್ ಇಂಟು ಎಕ್ಸ್, 6 ಇಂಟು ಎಕ್ಸ್, 6x. ಇದು ಏನ್ರಿ ಟೋಟಲ್ ಖರ್ಚು. ಓಕೆ, ಸರಾಸರಿ ನನಗೆ ಗೊತ್ತಿಲ್ಲ, ಎಷ್ಟೆಷ್ಟು ಖರ್ಚು ಮಾಡೋರು ಗೊತ್ತಿಲ್ಲ, ಜನ ಗೊತ್ತಾರ 6 men, ದೇ ಆರ್ ಸ್ಪೆಂಡಿಂಗ್ ಹೌ ಮಚ್ ಡೋಂಟ್ ನೋ, ಅದಕ್ಕಾಗಿ ಸರಾಸರಿ ಎಕ್ಸ್ ಅಸ್ಯೂಮ್ ಮಾಡಿ 6x. ಈಗ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅದು ಸರಿಯಾಗಿ ನೋಡ್ರಿ. ಅವರಲ್ಲಿ 5 ಜನರು ತಮ್ಮ ಊಟಕ್ಕೆ 30 ರೂಪಾಯಿ ಈಚ್ ಖರ್ಚು ಮಾಡಿದ್ರು. 5 ಜನದ ಖರ್ಚು ನೋಡ್ರಿ, 5 ಜನದ ಖರ್ಚು 30 ರೂಪಾಯಿ ಇದೆ. ಅಂದ್ರೆ ಈ 5 ಜನ 5 ಇಂಟು 30 150 ರೂಪಾಯಿ ಖರ್ಚು ಮಾಡೋದು. ಮೊದಲ 5 ಜನ 150 ರೂಪಾಯಿ ಖರ್ಚು ಮಾಡೋದು. ಈಗ 6ನೇ ಜನದ ಏನಿದೆ, 6ನೇ ಜನದ ಏನ್ ಕೊಟ್ಟಾರ ನೋಡೋಣ. 6th ಪರ್ಸನ್ ಇವರು, ಈ 6ನೇ ಜನ ಏನ್ ಮಾಡ್ತಾರೆ ನೋಡೋಣ. 6ನೇ ವ್ಯಕ್ತಿ ಎಲ್ಲ 6 ಜನದ ಸರಾಸರಿ ಖರ್ಚಿಗಿಂತ 50 ರೂಪಾಯಿ ಜಾಸ್ತಿ ಖರ್ಚು ಮಾಡಿದರು. ಇವರು 6ನೇ ಜನ. ಓಕೆ, ದಿಸ್ 6th ಪರ್ಸನ್, ದಿಸ್ 6th ಮ್ಯಾನ್, ಎಲ್ಲಾ ಜನದ ನೋಡ್ರಿ, ಎಲ್ಲ 6 ಜನದ ಸರಾಸರಿ ಖರ್ಚಿಗಿಂತ, ಎಲ್ಲ 6 ಜನದ ಸರಾಸರಿ ಎಷ್ಟಿದೆ, ಎಲ್ಲ 6 ಜನದ ಸರಾಸರಿ ಎಷ್ಟಿದೆ, ಎಕ್ಸ್. ಈ ಎಕ್ಸ್ ಗಿಂತ 50 ರೂಪಾಯಿ ಜಾಸ್ತಿ ಖರ್ಚು ಮಾಡ್ತಾರೆ. ಎಕ್ಸ್ ಗಿಂತ ಅವರು 60 ರೂಪಾಯಿ. ಅವ್ರು ಏನ್ ಹೇಳ್ತಾರೆ, ನಮ್ದು ಸರಾಸರಿ ಒಟ್ಟು ಗೊರಬದ ಸರಾಸರಿ ಎಷ್ಟಿದೆನಾ, ಅದಕ್ಕಿಂತ 60 ರೂಪಾಯಿ ನಾನು ಎಕ್ಸ್ಟ್ರಾ ಕೊಡ್ತೇನೆ ನಿಮ್ಗೆ. ಅಂದ್ರೆ ಎಷ್ಟು ಕೊಡ್ತಾರೆ, ಎಷ್ಟು 50 ಕೊಡ್ತಾರೆ, 50 ರೂಪಾಯಿ ಜಾಸ್ತಿ ಕೊಡ್ತಾರೆ. 5 ಜನ ಎಷ್ಟು ಖರ್ಚು ಮಾಡ್ಯಾರ, 6ನೇ ಜನ ಎಷ್ಟು ಖರ್ಚು ಮಾಡ್ಯಾರ, ಈ ಖರ್ಚು ಮತ್ತು ಈ ಖರ್ಚು ಟೋಟಲ್ ಖರ್ಚು ಎಷ್ಟಿದೆ, 6x ಗೆ ಸಮಾನ, 6x ಗೆ 6x. ಎಕ್ಸ್ ಮತ್ತು ಎಕ್ಸ್ ಒಂದ್ ಕಡೆ ಮಾಡ್ರಿ, ಈ ಎಕ್ಸ್ ಈ ಕಡೆ ತಗೋರಿ. 6x ಮೈನಸ್ ಎಕ್ಸ್ ಎಷ್ಟಾಗುತ್ತದೆ, 5x ಆಗುತ್ತೆ. 50 ಪ್ಲಸ್ 150 ಎಷ್ಟಾಗುತ್ತೆ, 200 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ರೀ, 5 1 5 4 5 ಇಂಟು 0, 5ರಿಂದ ಡಿವೈಡ್ ಮಾಡಿ. ಎಕ್ಸ್ ಅಂದ್ರೆ 40. ಸರಾಸರಿ ಕೇಳಿಲ್ಲ, ಸರಾಸರಿ 6 ಜನದ ಸರಾಸರಿ ಎಷ್ಟಿದೆ ಅಂದ್ರೆ 6 ಜನದ ಸರಾಸರಿ 40 ರೂಪಾಯಿ. ಇದು ಕೇಳಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಏನ್ ಕೇಳ ನೋಡ್ರಿ, ಎಲ್ಲಾ ವ್ಯಕ್ತಿಗಳ ಖರ್ಚು ಮಾಡಿದ ಒಟ್ಟು ಹಣ ಟೋಟಲ್ ಎಷ್ಟು ಮಾಡ್ಯಾರ, 6x. ಟೋಟಲ್ ಖರ್ಚು ಎಷ್ಟಿದೆ, ಟೋಟಲ್ ಖರ್ಚು ಆಗಿದೆ 6x. ಅಂದ್ರೆ 6 ಇಂಟು 40, 6 4 ಎಷ್ಟು, 240. 240 ರೂಪಾಯಿ ನಮ್ದು ಖರ್ಚಿದೆ. ಆಪ್ಷನ್ ನಂಬರ್. So these are today's questions. I hope each and everyone understood. ನೀವು ನೆಕ್ಸ್ಟ್ ಇದರಲ್ಲಿ ಕಮೆಂಟ್ ಬಾಕ್ಸ್ ಹೇಳಬೇಕು. ಓಕೆ, ಮತ್ತು ಅಂದ್ರೆ ಟುಡೇಸ್ ಒಪಿನಿಯನ್ ಅಬೌಟ್ ದ ಕ್ಲಾಸಸ್, ಯಾವ ಪ್ಯಾಟರ್ನ್ ಕ್ವಶನ್ ನಿಮ್ಗೆ ಬೇಕು. ಓಕೆ, ಲಾಸ್ಟ್ ವಿಡಿಯೋಸ್ ಅಲ್ಲಿ ನೀವು ಹೇಳಿರಿ ಸ್ವಲ್ಪ ಸರ್ ಸ್ಟಾರ್ಟಿಂಗ್ ಈಸಿ ತಗೋರಿ ಮತ್ತು ಆಮೇಲೆ ಸ್ವಲ್ಪ ಡಿಫಿಕಲ್ಟ್. ಓಕೆ, ಸೊ ಲಾಸ್ಟ್ 3 to 4 ಕ್ವಶನ್ಸ್ ಯು ಹ್ಯಾವ್ ಟೇಕನ್ ಲೈಕ್ ದಿಸ್. ಅಗೇನ್ ಯುವರ್ ಒಪಿನಿಯನ್ ವಾಟ್ ಎವರ್ ಆರ್ ದೇರ್, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಮತ್ತು ನೀವು ಸಪೋಸ್ ಯು ಆರ್ ನ್ಯೂ ಟು ದಿ ವಿಡಿಯೋ, ಟು ಅವರ್ ಕ್ಲಾಸಸ್, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ದು ಫ್ರೆಂಡ್ಸ್ ಜೊತೆ. ಅಂಡ್ ಎಸ್, ಕ್ಲಾಸ್ ಲೈಕ್ ಆಗಿದೆ ಅಂದ್ರೆ ಅಷ್ಟು ಲೈಕ್ ಮಾಡ್ರಿ, ಇಲ್ಲ ಅಂದ್ರೆ ಬೇಡ. ಓಕೆ, ಥ್ಯಾಂಕ್ ಯು, ಜೈ ಹಿಂದ್, ಕೀಪ್ ಆನ್ ಸ್ಟಡಿಂಗ್, ಬಾಯ್ ಬಾಯ್.